ಇಲ್ಲಿರುವಂತದ್ರಲ್ಲಿ ಆಲ್ರೆಡಿ ನಾವೀಗ ಐಗನ್ ವ್ಯಾಲ್ಯೂ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ನಿನ್ನೆ ಐಗನ್ ವ್ಯಾಲ್ಯೂಸ್ ಮ್ಯಾಟ್ರಿಸಸ್ ಆಯ್ತು. ಅದಾದ್ಮೇಲೆ ಸ್ಟ್ರೈಟ್ ಲೈನ್ ಸ್ಟಾರ್ಟ್ ಆಗ್ತಿದೆ. ಅದ್ರಲ್ಲಿ ಕೂಡ ಈ ಕ್ವಶನ್ ಡಿಸ್ಕಸ್ ಮಾಡಿದೆ. ದ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇಫ್ ನಾನು ಹೇಳಿದೀನಿ ಕಂಡೀಷನ್ ಏನು ಪರ್ಪೆಂಡಿಕ್ಯುಲರ್ ಏನಾಗುತ್ತೆ ಪ್ಯಾರಲಲ್ ಏನಾಗುತ್ತೆ ಅಂತ ಹೇಳಿ. ಯಾಕಂದ್ರೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ ನೋಡ್ಕೊಳ್ಳಿ. ಪರ್ಪೆಂಡಿಕ್ಯುಲರ್ ಮತ್ತೆ ಪ್ಯಾರಲಲ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಯು ಶುಡ್ ವೆರಿ ಕೇರ್ಫುಲ್. ಯಾವುದೇ ಎರಡು ಸ್ಟ್ರೈಟ್ ಲೈನ್ಸ್ ಪ್ಯಾರಲಲ್ ಆಗ್ಬೇಕಂದ್ರೆ ಸ್ಲೋಪ್ಸ್ ಆರ್ ಈಕ್ವಲ್. ಕರೆಕ್ಟಾ? M1 ಇಸ್ ಈಕ್ವಲ್ ಏನಾಗಿರುತ್ತೆ M2 ಆಗಿರುತ್ತೆ. ಸೊ M1 ಇಸ್ ಈಕ್ವಲ್ ಟು M2 ನಿಮ್ಗೆ ಏನ್ ಬರುತ್ತಪ್ಪ ಅಂದ್ರೆ ಮೈನಸ್ A1/B1 ಇಸ್ ಈಕ್ವಲ್ ಟು ಮೈನಸ್ A2/B2 ಅಂತ. ದಟ್ ಮೀನ್ಸ್ ವಾಟ್? ಎರಡು ಸ್ಟ್ರೈಟ್ ಲೈನ್ ನ ಸ್ಲೋಪ್ಸ್ ಈಕ್ವಲ್ ಆಗಿರುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ A1/B2 ಇಸ್ ಈಕ್ವಲ್ ಟು A2/B1. ದಿಸ್ ಇಸ್ ಅ ಕಂಡೀಷನ್ ಫಾರ್ ಟೂ ಸ್ಟ್ರೈಟ್ ಲೈನ್ಸ್ ಟು ಬಿ ಪ್ಯಾರಲಲ್. ಓಕೆ, ಇದು ಏನು ಎರಡು ಸ್ಟ್ರೈಟ್ ಲೈನ್ಸ್ ಪ್ಯಾರಲಲ್ ಆಗಿರೋ ಲೆಕ್ಕ. ಅದೇ ರೀತಿಯಾಗಿ ಇನ್ನೊಂದು ನೋಡೋದಾದ್ರೆ ಪರ್ಪೆಂಡಿಕ್ಯುಲರ್ ಆದಾಗ ಏನ್ ಕಂಡೀಷನ್? ವಾಟ್ ಇಸ್ ದ ಕಂಡೀಷನ್ ಫಾರ್ ಟೂ ಸ್ಟ್ರೈಟ್ ಲೈನ್ಸ್ ಪರ್ಪೆಂಡಿಕ್ಯುಲರ್? ವಿ ನೋ ದಟ್ ಟೂ ಸ್ಟ್ರೈಟ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಅನ್ಸ್ಕೊಳುತ್ತೆ ಯಾವಾಗಪ್ಪ ಅಂದ್ರೆ M1 ಇಂಟು M2 ಇಸ್ ಈಕ್ವಲ್ ಟು -1 ಆದಾಗ. ಅಂದ್ರೆ ಸಪೋಸ್ ಇದು ಒಂದು ಸ್ಟ್ರೈಟ್ ಲೈನ್, ಇದು ಒಂದು ಸ್ಟ್ರೈಟ್ ಲೈನ್, ಇದರ ಸ್ಲೋಪ್ ಬಂದು ಮೈನಸ್ A1/B1 ಬರುತ್ತೆ. ಇದರ ಸ್ಲೋಪ್ ಬಂದು ಮೈನಸ್ A2/B2 ಬರುತ್ತೆ. ಇಸ್ ಈಕ್ವಲ್ ಟು ಏನಾಯ್ತು -1 ಆಯ್ತು. ಅಂದ್ರೆ ಎರಡು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಇದು. ಸೊ ಅಲ್ಲಿಗೆ A1 A2 ಇಸ್ ಈಕ್ವಲ್ ಟು B1 B2 ಆಗುತ್ತೆ. ಸೊ ದಿಸ್ ಇಸ್ ದ ಕಂಡೀಷನ್ ಫಾರ್ ಟೂ ಸ್ಟ್ರೈಟ್ ಲೈನ್ಸ್ ಟು ಬಿ ಪರ್ಪೆಂಡಿಕ್ಯುಲರ್. ಯಾಕಂದ್ರೆ ಡಿಪೆಂಡಿಂಗ್ ಆನ್ ದೇರ್ ಸ್ಲೋಪ್ಸ್. ಈಗ ನಮ್ಗಿಲ್ಲಿ ಒನ್ ಆಫ್ ದಿ ಕ್ವಶನ್ ಕೇಳಿರೋದು ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾವ್ದ್ರ ಮೇಲಪ್ಪ ಅಂದ್ರೆ ಈ ಕಂಡೀಷನ್ ಮೇಲೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ನಾನು A1 B1 ತಗೊಂಡಿದ್ದೀನಿ. ಇಲ್ಲಿ A ಮತ್ತೆ B, A' ಮತ್ತೆ B' ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಏನಾಯ್ತು, ಸೊ ಇಲ್ಲಿ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಅಂತ ಕಂಡೀಷನ್ ಕೇಳಿರೋದ್ರಿಂದ A ಇಸ್ ಈಕ್ವಲ್ ಟು ಮೈನಸ್ B ಆಗುತ್ತೆ. ಇದನ್ನೇನ್ ಮಾಡ್ತೀರಾ ನೀವು ಎರಡನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡ್ಬಂದ್ರೆ A ಪ್ಲಸ್ B ಇಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಈಗ ನೋಡಿ, ದ y ಇಂಟರ್ಸೆಪ್ಟ್ ಆಫ್ ಎನಿ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಈಸ್. ನಮ್ಗೆ ಗೊತ್ತೇ ಇದೆ ಎನಿ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ನೆನ್ಪಿಟ್ಕೊಳ್ಳಿ. ಸಿ, ನೆನ್ನೆ ನಾನು ಇಂಟರ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಫಸ್ಟ್ ಆಫ್ ಆಲ್ ಇಂಟರ್ಸೆಪ್ಟ್ ಅಂದ್ರೆ ಏನು? ಇಂಟರ್ಸೆಪ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಈ ತರ ಆಕ್ಸಿಸ್ ಇರುತ್ತೆ. ಇದು ನಿಮ್ಗೆಲ್ಲ ಗೊತ್ತೇ ಇದೆ, ಎಕ್ಸ್ ಆಕ್ಸಿಸ್. ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್, ಇದು ಪಾಸಿಟಿವ್ ವೈ ಆಕ್ಸಿಸ್, ಇದು ನೆಗೆಟಿವ್ ವೈ ಡ್ಯಾಶ್, ದಟ್ ಇಸ್ ಅ ನೆಗೆಟಿವ್ ವೈ ಆಕ್ಸ್ ಅಂತ ಕರಿತೀರಿ. ಈಗ ಇದರಲ್ಲಿ ಒಂದು ಲೈನ್ ಪಾಸ್ ಆಗ್ತಿದೆ ಅಂತಂದ್ರೆ ಯಾವ ತರ? ಫಾರ್ ಎಕ್ಸಾಂಪಲ್ ಈ ತರ ಒಂದು ಲೈನ್ ಪಾಸ್ ಆಗ್ತಿದೆ. ಇಲ್ಲಿ ನೋಡಿದಾಗ ನಿಮ್ಗೊಂದು ಪಾಯಿಂಟ್, ಇಲ್ಲಿ ನೋಡಿದಾಗ ಒಂದು ಪಾಯಿಂಟ್ ಇರುತ್ತೆ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೊಬೇಕು, ಯಾವಾಗ ಈ ಸ್ಟ್ರೈಟ್ ಲೈನ್ ಎಕ್ಸ್ ಆಕ್ಸಿಸ್ ಟಚ್ ಆಗುತ್ತೋ ಇದನ್ನ ನಾವೇನ್ ಕರಿತೀರಿ? ಇಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ ಆಕ್ಸಿಸ್ ನ ಎಕ್ಸ್ ಇಂಟರ್ಸೆಪ್ಟ್ ಅಂತ ಕರಿತೀರಿ. ಇಫ್ ಯು ಟೇಕ್ ದಿಸ್ ಒನ್ ಆಸ್ ಎ ಅಂತ ತಗೊಳ್ಳಿ, ಅವಾಗ ಏನಾಯ್ತು A,0 ಆಯ್ತು. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಅಬ್ಸರ್ವ್ ದಟ್ ಎಕ್ಸ್ ಇಂಟರ್ಸೆಪ್ಟ್ ಟಚ್ ಆಗ್ತಾರ ಜಾಗದಲ್ಲಿ ವೈ ಕೋಆರ್ಡಿನೇಟ್ ಏನಾಗಿದೆ? 0 ಆಗಿದೆ. ಅದೇ ತರ ಸಪೋಸ್ ಈ ಡಿಸ್ಟೆನ್ಸ್ ನ ಬಿ ಅಂತ ತಗೊಂಡ್ರೆ ಇದೇನಾಗುತ್ತೆ? 0,B ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಬಿ ಕಾಂಪೋನೆಂಟ್, ದಟ್ ಇಸ್ ವಾಟ್? ಇಟ್ ಇಸ್ ಅ ವೈ ಇಂಟರ್ಸೆಪ್ಟ್. ಅಟ್ ದ ಸೇಮ್ ಟೈಮ್ ಎಕ್ಸ್ ಇಂಟರ್ಸೆಪ್ಟ್ ಏನಾಗ್ತಿದ್ರಲ್ಲಿ 0 ಆಯ್ತು. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ರಿಮೆಂಬರ್. ವೈ ಆಕ್ಸಿಸ್ ಮೇಲೆ ಎಕ್ಸ್ ಆಕ್ಸಿಸ್ ಮೇಲೆ ಇದು ಎಕ್ಸ್ ಇಂಟರ್ಸೆಪ್ಟ್, ಇದು ವೈ ಇಂಟರ್ಸೆಪ್ಟ್ ಅಂತ ಅನ್ಕೊಳುತ್ತೆ. ಈಗ ನಾವು ನೋಡ್ತಾ ಇರೋ ಕ್ವಶನ್, ದ ವೈ ಇಂಟರ್ಸೆಪ್ಟ್ ಆಫ್ ಎನಿ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂತ ಇದೆ. ಆರಿಜಿನ್ ಅಂತಂದ್ರೆ ಏನಾಯ್ತು? ನೆನ್ಪಿಟ್ಕೊಳ್ಳಿ, ವಾಟ್ ಯು ಮೀನ್ ಬೈ ಆರಿಜಿನ್? ಫಸ್ಟ್ ಆಫ್ ಆಲ್, origin is nothing but what? When the two axes meet, that particular point is called as origin. 0,0 0,0 ನಾವೇನಂತ ಕರಿತೀರಿ? ಆರಿಜಿನ್ ಅಂತ ಕರಿತೀರಿ. ಏನಂತ ಕರಿತೀರಿ? ಆರಿಜಿನ್ ಅಂತ ಕರಿತೀರಿ. ಇದು 0,0 ಇರೋದ್ರಿಂದ ಇದ್ರಲ್ಲಿ ಈಗ ಒಂದು ಲೈನ್ ಪಾಸ್ ಆಗ್ತಾ ಇದೆ. ಸೊ ಒನ್ ಲೈನ್ ಇಸ್ ಪಾಸಿಂಗ್ ಥ್ರೂ ದಿಸ್ ಒನ್. ಇವಾಗ ಏನಾಗುತ್ತೆ, ಇದರ ಈ ಲೈನ್ ನ ಪರ್ಟಿಕ್ಯುಲರ್ ಆಗಿ ಎಕ್ಸ್ ಇಂಟರ್ಸೆಪ್ಟ್ ಇರ್ಬೋದು ಅಥವಾ ವೈ ಇಂಟರ್ಸೆಪ್ಟ್ ಇರೋದು, ಇದು ಕೋಆರ್ಡಿನೇಟ್ ಏನಾಗಿರುತ್ತೆ? ಎರಡು ಕೂಡ 0 ಆಗಿರುತ್ತೆ. ದಟ್ಸ್ ವೈ ಯು ಗೆಟ್ ದಿಸ್ ಆನ್ಸರ್ ಆಸ್ ದ ವೈ ಇಂಟರ್ಸೆಪ್ಟ್ ಆಫ್ ಎನಿ ಲೈನ್ ಪಾಸಿಂಗ್ ಟು ದ ಆರಿಜಿನ್ ಈಸ್ 0. ರಿಮೆಂಬರ್ ದಿಸ್ ಒನ್. ಸೊ ಅಲ್ಲಿ ಪಾಸ್ ಆಗ್ತಾ ಇರೋದೇ ಆರಿಜಿನ್ ಅಲ್ಲಿ. ಅವಾಗ ಅದು ಎಕ್ಸ್ ಇಂಟರ್ಸೆಪ್ಟ್ ಅಂತ ತಗೊಳ್ಳಿ, ವೈ ಇಂಟರ್ಸೆಪ್ಟ್ ಅಂತ ತಗೊಳ್ಳಿ, ಡಿಸ್ಟೆನ್ಸೇ ಇಲ್ಲ. ಸಪೋಸ್ ಈ ತರ ಇತ್ತು, ಎಲ್ಲೋ ಇಲ್ಲಿ ಸ್ವಲ್ಪ ಮೂವ್ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ನಿಮ್ಗೆ ಏನಾಯ್ತು? ಒಂದು ವ್ಯಾಲ್ಯೂ ಬಂತು, ದಟ್ ಇಸ್ ಕಾಲ್ಡ್ ಎಕ್ಸ್ ಇಂಟರ್ಸೆಪ್ಟ್. ಇಲ್ಲಿ ಒಂದು ವ್ಯಾಲ್ಯೂ ಬಂತು, ದಟ್ ಇಸ್ ಕಾಲ್ಡ್ ವೈ ಇಂಟರ್ಸೆಪ್ಟ್. ಬಟ್ ಇಲ್ಲಿ ಪಾಸ್ ಆಗ್ತಿರೋದಲ್ಲಿ ಆರಿಜಿನ್ ಅಲ್ಲಿ. ದಟ್ಸ್ ವೈ ಯು ವಿಲ್ ಗೆಟ್ ದಿಸ್ ಒನ್ ಆಸ್ 0,0. ಓಕೆ, ನೆಕ್ಸ್ಟ್ ಒನ್. ಸಾರಿ ಫಾರ್ ದಟ್. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್. ನೋಡಿ, ಸ್ಟ್ರೈಟ್ ಲೈನ್ ಅಲ್ಲಿ ನಿಮಗೆ ಫಾರ್ಮುಲಾಗಳ ಮೇಲೆ ಪ್ರಾಬ್ಲಮ್ ಬರ್ತವೆ ಅಂತ ಹೇಳಿದೆ. ಇದು ಒನ್ ಆಫ್ ದಿ ಫಾರ್ಮುಲಾ. y ಇಸ್ ಈಕ್ವಲ್ ಟು mx ಪ್ಲಸ್ ಸಿ. ಸ್ಲೋಪ್ ಇಂಟರ್ಸೆಪ್ಟ್, ಸ್ಲೋಪ್ ಅಂದ್ರೆ m ಇದೆ,
y ಇಂಟರ್ಸೆಪ್ಟ್ ಅಂದ್ರೆ c ಇದೆ. ಸೊ ಇಟ್ ಇಸ್ ಕಾಲ್ಡ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಸೊ ಸ್ಲೋಪ್ ಇದೆ, ಇಂಟರ್ಸೆಪ್ಟ್ ಇದೆ, ದಟ್ ಈಸ್ y is equal to mx plus c. ಓಕೆನಾ, ಇದು ಡೈರೆಕ್ಟ್ ಸೊಲ್ಯೂಷನ್ ಆಯ್ತು. ಇನ್ನು ನೆಕ್ಸ್ಟ್ ಒನ್, ದ ಟ್ಯಾಂಜೆಂಟ್ ಆಫ್ ದಿ ಆಂಗಲ್ ಆಫ್ ಇಂಟರ್ಸೆಕ್ಷನ್ ಬಿಟ್ವೀನ್ ಟೂ ಲೈನ್ಸ್ ವಿತ್ ಸ್ಲೋಪ್ m1 ಅಂಡ್ m2. ಇದು ನಿಮಗೆ ಆಂಗಲ್ ಬಿಟ್ವೀನ್ ದ ಟೂ ಸ್ಟ್ರೈಟ್ ಲೈನ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಆಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ ಗೆ ನ್ಯೂಮರಿಟಲ್ ಬರೆಯೋದಕ್ಕೆ ಡಿಫರೆನ್ಸ್ ಇರಬೇಕು. m2 ಮೈನಸ್ m1 ಕೂಡ ಬರೀಬಹುದು ನೀವು ಬೇಕಾದ್ರೆ. ಡಿನಾಮಿನೇಟರ್ ಇರುವಂತಹ ಕಾಂಪೋನೆಂಟ್ ಗೆ ಪ್ಲಸ್ ಇರ್ಬೇಕಾಗುತ್ತೆ m1 ಪ್ಲಸ್ m2. ಓಕೆ, ಸೊ m2 ಮೈನಸ್ m1 ಡಿವೈಡೆಡ್ ಬೈ 1 ಪ್ಲಸ್ m1 m2 ಇದು ಕೂಡ ಆಗಿರ್ಬೋದು, ಅಥವಾ ಡಿಫರೆನ್ಸ್ m1 ಮೈನಸ್ m2 ಡಿವೈಡೆಡ್ ಬೈ 1 ಪ್ಲಸ್ m1 m2. ಅಂದ್ರೆ ಇದು ಕೂಡ ಫಾರ್ಮುಲಾ ಮೇಲೆ ಡಿಪೆಂಡ್ ಆಗಿದೆ, ಜಸ್ಟ್ ಫಾರ್ಮುಲಾ ಕೊಟ್ಬಿಟ್ಟಿದ್ದಾರೆ. ಸರ್ ನೀವು ಹೇಳ್ತಾ ಇದ್ದೀರಾ ಎರಡು ಡಿಫರೆನ್ಸ್ ಬರಿಬಹುದು ಅಂತ. ಇಲ್ಲಿ m1 ಮೈನಸ್ m2 ಇದೆ, m1 ಮೈನಸ್ m2 ಇದೆ, ಬಟ್ ಡಿನಾಮಿನೇಟರ್ ನೋಡಿ, ಇಲ್ಲಿ ಮೈನಸ್ ಬಂದಿದೆ, ಇಲ್ಲಿ ಪ್ಲಸ್ ಬಂದಿದೆ. ಸೊ ಅದಕ್ಕೋಸ್ಕರ ಆನ್ಸರ್ ಸೇಮ್. ಅಂದ್ರೆ ಯಾಕೆ ನೆಗೆಟಿವ್ ಬರುತ್ತೆ ಅಂತಂದ್ರೆ, ಸಿ ಇದು ಏನಂತ ಕರಿತೀರಿ ನಾವು, ಮಾಡ್ಯುಲಸ್ ಅಂತ ಕರಿತೀರಿ. ಆ ಕಡೆ ಈ ಕಡೆ ಇರುವಂತ ಸಿಂಬಲ್ ನ ಮಾಡ್ಯುಲಸ್ ಸಿಂಬಲ್ ಅಂತ ಕರಿತೀರಿ. ಮಾಡ್ಯುಲಸ್ ಸಿಂಬಲ್ ಅಂದ್ರೆ ಏನ್ ಸರ್ ಅಂತಂದ್ರೆ, ಮಾಡ್ಯುಲಸ್ ಆಫ್ -2 ಅಂತ ಇದ್ರೂ ಕೂಡ ವಿ ಕ್ಯಾನ್ ಟ್ರೀಟ್ ದಿಸ್ ಒನ್ ಆಸ್ +2. ಸೊ ಅದಕ್ಕೆ ನೀವ್ ಇನ್ ಕೇಸ್ ಇವೆರಡರಲ್ಲಿ ನೆಗೆಟಿವ್ ಕಾಮನ್ ತೆಗಿತೀರ, ನ್ಯೂಮರೇಟರ್ ಇಟ್ಕೊಳ್ಳಿ, ಅವಾಗ ಏನಾಯ್ತು, ಮೈನಸ್ ಆಫ್ m2 ಮೈನಸ್ m1 ಅಂತ ಆಗುತ್ತೆ. ಐ ವಿಲ್ ರೈಟ್ ನ್ಯೂ ಪೇಜ್. So that is the angle between two lines, tan theta, tan of the angle between the two lines ಇದು ಯೂಸ್ ಮಾಡುವಂತದ್ದು. ಸೊ ಇಲ್ಲಿ ನಿಮ್ಗೆ m2 ಮೈನಸ್ m1 ಕೂಡ ಇರ್ಬೋದು, ಬಟ್ ಡಿನಾಮಿನೇಟರ್ ನೆನ್ಪಿಟ್ಕೊಳ್ಳಿ, ಇಟ್ ಶುಡ್ ಬಿ ಪ್ಲಸ್ 1 ಪ್ಲಸ್ m1 ಇಂಟು m2. ಓಕೆನಾ? ಸೊ ಅದೇ ತರ ನಿಮ್ಗೆ ಬೇಕಾದ್ರೆ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್, ಇದು ಟ್ಯಾನ್ ಆಫ್ ದಿ ಆಂಗಲ್, ಇದು ಕೂಡ ನೆನ್ಪಿಟ್ಕೊಳ್ಳಿ, ಟ್ಯಾನ್ ಆಫ್ ದಿ ಆಂಗಲ್. ಇದು ಇದೇನಾಗುತ್ತೆ, m1 ಈ ಕಡೆ ಬಂದ್ರೆ ಯು ಕ್ಯಾನ್ ರೈಟ್ m1 ಮೈನಸ್ m2. ಯಾಕೆ ಸರ್ ಅಂತಂದ್ರೆ, ನೆಗೆಟಿವ್ ಕಾಮನ್ ತೆಗೆದಾಗ ಏನಾಗುತ್ತೆ, m1 ಮೈನಸ್ m2 ಅಂತ ಅನ್ಸ್ಕೊಳುತ್ತೆ. ಬಟ್ ಸಿನ್ಸ್ ನಿಮ್ಗೆ ಮಾಡ್ಯುಲಸ್ ಇರೋದ್ರಿಂದ ಅದು ಕೂಡ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಡಿವೈಡೆಡ್ ಬೈ 1 ಪ್ಲಸ್ m1 ಇಂಟು m2. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಫಾರ್ಮುಲಾ. ಓಕೆನಾ? ಸೊ ದಿಸ್ ದ ಆಂಗಲ್ ಬಿಟ್ವೀನ್ ದ ಟೂ ಸ್ಟ್ರೈಟ್ ಲೈನ್ಸ್. ಇಲ್ಲಿ ಏನ್ ಕೇಳ್ತಿದ್ದಾರೆ, you're asking that the tangent of the angle ಅಂತ ಕೇಳ್ತಿದ್ರೆ, ಟ್ಯಾಂಜೆಂಟ್ ಆಫ್ ದಿ ಆಂಗಲ್ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ನಾನು ಹೇಳಿದ್ದು ಟ್ಯಾನ್ ಥೀಟಾ, ಆಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ಸ್ ಗೆ ಟ್ಯಾನ್ ಥೀಟಾ. ಬರೀ ಆಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ಸ್ ಅಂತ ಕೊಟ್ರೆ ಹೋಗ್ಬೇಕಾದ್ರೆ ನಾವು ಇದನ್ನ ಥೀಟಾನ ಈ ಕಡೆ ಶಿಫ್ಟ್ ಮಾಡ್ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಇದು ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಇಷ್ಟು ಬರೀಬೇಕಾಗುತ್ತೆ. ಅವಾಗ ಏನ್ ವ್ಯಾಲ್ಯೂ ಇದೆ ಅದನ್ನು ರಿಪ್ಲೇಸ್ ಮಾಡ್ಬೇಕು. ಓಕೆನಾ? ಸೊ ಇದು ಇಷ್ಟು ನಿಮಗೆ ಒಂದು ಕ್ವಶನ್ ಪೇಪರ್ ಕೇಳಿರುವಂತ ಕ್ವಶನ್ಸ್ ಯಾವ್ದಾದ್ರು ಕೇಳಿರುವಂತದ್ದು. ಸೊ ಇಟ್ ಇಸ್ 23 ಪೇಪರ್, 1 2 3 ಒಂದು 4 ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ? ಸೊ ಇನ್ನೊಂದು ಕ್ವಶನ್ ಹೋಗೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಕೂಡ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಜಾಸ್ತಿ ಇದಾವೆ. ಇಫ್ ದ ಸ್ಟ್ರೈಟ್ ಲೈನ್ ಇಸ್ 2y is equal to 3x plus 4, then the y intercept is clear. ಸೊ ಫಾರ್ಮುಲಾ ನಿಮ್ಗೆ ಗೊತ್ತಿದ್ಯಾ, ಪ್ರಾಬ್ಲಮ್ ಏನು ಕಷ್ಟ ಆಗಲ್ಲ. ಯು ಶುಡ್ ನೋ ದ ಫಾರ್ಮುಲಾ ಎಕ್ಸಾಕ್ಟ್ಲಿ, ರಿಮೆಂಬರ್ ದಟ್ ಒನ್. ಸೊ ಇಲ್ಲಿ ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ, ದೆನ್ ವೈ ಇಂಟರ್ಸೆಪ್ಟ್ ಅಂತ ಕೇಳ್ತಿದ್ದಾರೆ. ವಾಟ್ ಈಸ್ ದ ವೈ ಇಂಟರ್ಸೆಪ್ಟ್ ಅಂದ್ರೆ ಏನು ನಮಗ್ ಗೊತ್ತು. ಸೊ 2y 3x plus 4 ಅಲ್ವಾ? y is equal to 3x plus 4. ಸೊ ಇದು ನಮ್ಗೆ ಕೊಟ್ಟಿರುವಂತಹ ಒಂದು ಲೈನು. ಇದಕ್ಕೆ ಕೇಳ್ತಾ ಇರೋದೇನು, ವೈ ಇಂಟರ್ಸೆಪ್ಟ್. ನೆನ್ಪಿಟ್ಕೊಳ್ಳಿ, ವೈ ಇಂಟರ್ಸೆಪ್ಟ್ ಕೇಳ್ತಾ ಇದ್ದಾರೆ ಇನ್ ದ ಸೆನ್ಸ್ ಏನಪ್ಪಾ ನಾವು ಮಾಡ್ಬೇಕಾಗಿರೋದು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಿಮಗೆ ಯು ಶುಡ್ ನೋ ದ ಜನರಲ್ ಫಾರ್ಮ್ ಆಫ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮುಲಾ. ಯು ಹ್ಯಾವ್ ಟು ಈಕ್ವೇಟ್ ದಿಸ್ ಒನ್. ಅಥವಾ ಡೈರೆಕ್ಟ್ ಆಗಿ ಬೇಕಾದ್ರೆ ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಡ್ಬಂದು ಯು ಕ್ಯಾನ್ ಸಾಲ್ವ್ ಇನ್ 2 ways ಹಿಯರ್. ಒಂದು, ನೀವು ಜನರಲ್ ಫಾರ್ಮ್ ತಗೊಂಬನ್ನಿ. ಯಾವ್ದು ಜನರಲ್ ಫಾರ್ಮ್? 3x ಮೈನಸ್ 2y ಪ್ಲಸ್ 4 is equal to 0. ಸರ್ ಯಾವ ತರ ಬಂತು ಸರ್ -2y ಈ ಕಡೆಗೆ? ನಾನು ಜಸ್ಟ್ ಇದನ್ನ ಶಿಫ್ಟ್ ಮಾಡಿದೀನಿ ಈ ಕಡೆಗೆ, ಅವಾಗ ಇಲ್ಲಿ 0 ಆಗುತ್ತೆ. ಎಲ್ಲಾ ಟರ್ಮ್ ಈ ಕಡೆ ತಗೊಂಡು ಈ ಕಡೆ 0 ಆಗುತ್ತೆ ಮತ್ತೆ. ಸೊ ಇದ್ರಲ್ಲಿ ನಿಮ್ಗೆ ಈಗ ಸ್ಲೋಪ್ ಕೂಡ ಕಂಡುಹಿಡಿಬಹುದು, ಎಕ್ಸ್ ಇಂಟರ್ಸೆಪ್ಟ್ ಕೂಡ ಮಾಡಬಹುದು, ವೈ ಇಂಟರ್ಸೆಪ್ಟ್ ಕೂಡ ಮಾಡಬಹುದು. ಕರೆಕ್ಟಾ? ಸ್ಲೋಪ್ ಗೆ ಬಂದು -a/b, -3 ಡಿವೈಡೆಡ್ ಬೈ -2 ಇದೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕೇಳಿರೋದು ಆಕ್ಚುಲಿ ವೈ ಇಂಟರ್ಸೆಪ್ಟ್ ಮಾತ್ರ, ನಾನು ಸ್ಲೋಪ್ ಕೂಡ ಹೇಳ್ಕೊಡ್ತಾ ಇದೀನಿ. ಎಕ್ಸ್ ಇಂಟರ್ಸೆಪ್ಟ್ ಬಂದ್ ಫಾರ್ಮುಲಾ ಏನು? -c/a, -4 ಡಿವೈಡೆಡ್ ಬೈ 3. ಸೊ ಏನಾಗುತ್ತೆ ಇಲ್ಲಿ
-4/3 ಆಗುತ್ತೆ. y ಇಂಟರ್ಸೆಪ್ಟ್ ಬಂದು ಫಾರ್ಮುಲಾ ಏನು -c/b, ದಟ್ ಇಸ್ -4 ಡಿವೈಡೆಡ್ ಬೈ -2. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 2 1s are 2 2s are. This is a one method. We got the answer as that is 2. ಬಟ್ ಇನ್ನೊಂದು ಮೆಥಡ್ ಯಾವ ಸರ್? ಸಿಂಪ್ಲೆಸ್ಟ್ ಮೆಥಡ್. ಸೊ ವೆರಿ ಸಿಂಪಲ್, ಜನರಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಸಿ ಅವ್ರು ಕೊಟ್ಟಿರೋದೇನು 2y is equal to 3x plus 4. ನಮ್ ಜನರಲ್ ಫಾರ್ಮ್ ಇದೆ y is equal to mx plus c. ಕರೆಕ್ಟಾ? ದಟ್ ಮೀನ್ಸ್ ವಾಟ್? y ಪಕ್ಕ ಏನಿದೆ 2 ಇದೆ, ಡಿವೈಡ್ ಬೈ 2 ದ ಎಂಟೈರ್ ಈಕ್ವೇಶನ್. ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ? ಯಾಕೆ ಸರ್ ಡಿವೈಡ್ ಬೈ 2 ಮಾಡ್ಬೇಕು ಅಂತ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ. ಒನ್ಸ್ ಯು ಕಾಲ್ ಇಟ್ ಆಸ್ ಜನರಲ್ ಫಾರ್ಮ್ ಆಫ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮುಲಾ, ಇದು ಯಾವ ತರ ಇರುತ್ತೋ ಅದೇ ತರ ನಮ್ಗೆ ಇದನ್ನ ಮಾಡ್ಕೊಬೇಕಾಗತ್ತೆ. ಇಲ್ಲಿ y ಇದೆ, ಇಲ್ಲಿ y ಪಕ್ಕ 2 ಇದೆ. ದಟ್ ಮೀನ್ಸ್ ವಾಟ್? ನನಗೆ 2 ಇರಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 2 ಮಾಡ್ಬೇಕು. ಕರೆಕ್ಟಾ? ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ? ಈ ಕ್ವೆಶನ್ y is equal to 3/2x plus 4/2 ಆಗುತ್ತೆ. 2 1s are 2 2s are. ಇದು ನನಗೆ ಸಿ ಇಂಟರ್ಸೆಪ್ಟ್ ಇರೋ ಜಾಗ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಏನ್ ಸಿಕ್ತು? ಸಿ, ದಟ್ ಈಸ್ 2 ಸಿಕ್ಬಿಡ್ತು. ಸೊ ನಿಮ್ಮ ಇದಕ್ಕೆ ಇದು ನೋಡಿ, ರೆಗ್ಯುಲರ್ ಆಗಿ ಸಾಲ್ವ್ ಮಾಡೋ ತರ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗಲ್ಲ. ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ಯಾವ ತರ ನೋಡಿದ್ರೆ ನಾನು ಇದನ್ನ ಸಾಲ್ವ್ ಮಾಡ್ಬೋದು. ಆಬ್ವಿಯಸ್ಲಿ ನಿಮ್ಗೆ ಫೀಲ್ ಆಗ್ತಾ ಇರತ್ತೆ, ನೀವು ಲೆಕ್ಚರರ್, ನೀವು ಮಾಡ್ತೀರಾ ಸರ್ ಅಂತೇಳಿ. ಬಟ್ ಎವರಿ ಸ್ಟೂಡೆಂಟ್ ಈಸ್ ಎ ಟೀಚರ್. ಸೊ ಒಬ್ರು ಹೇಳ್ಕೊಡೋಂತ ಶಕ್ತಿ ಬಂತು ಅಂದ್ರೆ ನೀವು ಕೂಡ ಟೀಚರ್ನೇ. ಬಟ್ ಟೀಚರ್ ಆಗೋದು ಯಾವಾಗ ಅಂತಂದ್ರೆ, ಯು ಶುಡ್ ಬಿ ಏಬಲ್ ಟು ಕನ್ವಿನ್ಸ್ ದ ಕಾನ್ಸೆಪ್ಟ್. ನೀವು ಇನ್ನೊಬ್ಬರಿಗೆ ಈ ಕಾನ್ಸೆಪ್ಟ್ ನ ನೀವು ಎಕ್ಸ್ಪ್ಲೈನ್ ಮಾಡೋ ಕೆಪಾಸಿಟಿ ಬಂತು ಅಂದ್ರೆ ಯು ವಿಲ್ ಬಿಕಮ್ ದ ಟೀಚರ್. ಯಾಕೆ ಟೀಚರ್ ತರ ಆಗ್ಬೇಕು ಅಂತಂದ್ರೆ ಅವಾಗ ನೀವು ಕಲಿತೀರಾ. ಓಕೆ, ಸೊ ಬೀಯಿಂಗ್ ಎ ಸ್ಟೂಡೆಂಟ್, ಇಫ್ ಯು ಬಿಕಮ್ ದ ಟೀಚರ್ ಮೀನ್ಸ್ ದೆನ್ ಯು ಹ್ಯಾವ್ ಲರ್ನ್ ದ ಕಾನ್ಸೆಪ್ಟ್ ಅಂತ ಅರ್ಥ. ಸೊ ಈ ಎರಡೂ ಟೈಪ್ ಅಲ್ಲಿ ನಾವು ಸಾಲ್ವ್ ಮಾಡಬಹುದು ಈ ಪ್ರಾಬ್ಲಮ್ ನ. ಸೊ ಅದಕ್ಕೆ ನಿಮ್ಗೆ ಡೈರೆಕ್ಟ್ ಆಗಿ ಬರುವಂತ ಆನ್ಸರ್ ಇದು. ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ ಈ ತರ ಓದಿದ್ರೆ ತೊಂದರೆ ಆಗತ್ತೆ? ಏನು ತೊಂದರೆ ಆಗಲ್ಲ, ಸ್ವಲ್ಪ ಟೈಮ್ ತಗೊಳತ್ತಷ್ಟೇನೆ. ಬಟ್ ಯು ಶುಡ್ ಥಿಂಕ್, ಸ್ವಲ್ಪ ಕ್ರಿಯೇಟಿವ್ ಥಿಂಕ್ ಮಾಡ್ಬೇಕು. ಏನಪ್ಪಾ, ನಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಇಲ್ವಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಲೈನ್ ಕೊಟ್ಟಾಗ ಅವ್ರು ಯಾವುದೇ ಒಂದು ಸ್ಟ್ರೈಟ್ ಲೈನ್ಸ್ ಅಲ್ಲಿ ಯಾವುದೇ ಒಂದು ಲೈನ್ ಫಾರ್ಮ್ಯಾಟ್ ಕೊಡ್ಲಿ, ಫಾರ್ ಎಕ್ಸಾಂಪಲ್ 3x is equal to 2y plus 4 ಅಂತ ಕೊಟ್ರು, ಮೇಕ್ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್. ಹೆಂಗ್ ಸರ್ ಮಾಡೋದು? 3x minus 2y minus 4 is equal to 0. ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಎನಿ ಒಂದು ಕ್ವಶನ್ ಕೊಡ್ಲಿ, ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಬರಕ್ಕೆ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಕೊಟ್ರು 4 is equal to minus 3x plus 2 ಅಂತ ಕೊಟ್ರು. ಏನ್ ಮಾಡಿ? ಇಲ್ಲಿ y ಇಲ್ಲ, y ಬರ್ಕೊಡಿ, ಚೇಂಜ್ ಮಾಡ್ಕೊಳ್ಳಿ. ಹೆಂಗ್ ಚೇಂಜ್ ಮಾಡ್ಕೋತೀರಾ? ಸೊ ಅಗೇನ್ -3x ಇದೆ, 3x ಈ ಕಡೆ ತಂದ್ರೆ +3x ಆಯ್ತು, 2y ಈ ಕಡೆ ಬಂದ್ರೆ -2y ಆಯ್ತು, +4 is equal to 0. ಇನ್ನು ಕೂಡ ನೀವು ನೋಡ್ಬೋದು, ಅವಾಗಲೇ ಒಂದು ಕ್ವಶನ್ ಪೇಪರ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟು, ಇದು ಕೂಡ ಸ್ಟ್ಯಾಂಡರ್ಡ್ ಈಕ್ವೇಶನ್ ಆಕ್ಚುಲಿ. ಯಾವುದು? ax plus by is equal to 0. ಸಿ a-x plus b-y is equal to c-. ಬಟ್ ಏನಪ್ಪಾ ಅಂದ್ರೆ ಓನ್ಲಿ ಒಂದ್ ಡಿಫ್ರೆನ್ಸ್ ಏನ್ ಮಾಡೋರೆ, ಸಿ ನ ಬಲಗಡೆ ಕೊಟ್ಟಿದ್ದಾರೆ, ವರಿ ಇಲ್ಲ. ಅದು ಕೂಡ ಅಷ್ಟೇನೆ, ನೀವೇನ್ ಮಾಡ್ಬೇಕಾಯ್ತು? ax plus by is equal to c, ಒಂದು ಲೈನ್ ಕೊಟ್ಟಿದ್ದಾರೆ. ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕ್ಲಿಯರ್ ಆಗಿದೆಯಾ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ. ಸ್ಕ್ರೀನು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ. ಓಕೆ ಫೈನ್. ಸೊ ax plus by, ಓಕೆ ನಾಗರಾಜು, ವರುಣ್ ಮತ್ತೆ ಎಲ್ಲೆಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ ಗೊತ್ತಿಲ್ಲ. ಐ ಥಿಂಕ್ ಅಟ್ ಲೀಸ್ಟ್ ಟುಡೇ ಡೂ ಒನ್ ಥಿಂಗ್, ಹೌ ಮೆನಿ ಆಫ್ ಯರ್ ಫ್ರಮ್ ಡಿಫರೆಂಟ್ ಡಿಸ್ಟ್ರಿಕ್ಟ್, ನಿಮ್ಮ ಡಿಸ್ಟ್ರಿಕ್ಟ್ ನ ಟೈಪ್ ಮಾಡಿ ನೋಡೋಣ ಎಷ್ಟು ಜನ ಇದ್ದೀರಾ ಅಂತೇಳಿ. ನನ್ನ ತಲೆನಲ್ಲಿ ಒಬ್ರು ದಾವಣಗೆರೆ, ಬೆಂಗಳೂರು ಒಂದಿಬ್ರು ಅಷ್ಟೇ ಅಂದ್ಕೊಂಡಿದ್ದೆ. ಹೌ ಮೆನಿ ಆಫ್ ಯರ್ ಫ್ರಮ್ ಡಿಫರೆಂಟ್ ತುಮಕೂರು, ಋತಿಕಾ ತುಮಕೂರು, ಅರುಣ್ ಗೌಡ ಬಾಲಾಜಿ ಬೆಂಗಳೂರು, ಸಂಕೇತ್ ಗದಗ್, ಸೌಮ್ಯ ಓಕೆ ವೆರಿ ಗುಡ್, ಯಾದಗಿರಿ ಸಂಕೇತ್ ದೇಶ್ಮುಖ್, ಸೌಮ್ಯ ಓಕೆ, ಮೋಹನ್ ಚಿತ್ರದುರ್ಗ ಓಕೆ ಫೈನ್, ಹಾವೇರಿ ನಾಗರಾಜ, ಹಾವೇರಿ, ದಾವಣಗೆರೆ ಅನ್ಕೊಂಡಿದ್ದೆ ಕಣ ನಾನು, ಹಾವೇರಿ ಓಕೆ ಓಕೆ. ನೋಡಿ ಈಗ ಇದು ax plus by is equal to c ಕೊಟ್ಟಿದ್ದಾರೆ, ಮತ್ತೆ a-x ಕಲಬುರ್ಗಿ ಅನಿಲ್ ಓಕೆ ವೆರಿ ಗುಡ್, a-x plus b-y ತುಮಕೂರು ರೋಹನ್ ಓಕೆ c-. ಸೊ ಈಗ 2 ಲೈನ್ ಕೊಟ್ಟಿದ್ರಲ್ಲಪ್ಪ. ಸೊ ನಾನು ಹೇಳ್ದೆ ಏನ್ ಮಾಡ್ಬೇಕು ಅಂತ ಹೇಳಿದೆ, ವೆರಿ ಸಿಂಪಲ್. ಇದು ಕೂಡ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ವಾ, ax plus by minus c is equal to 0 ಬರ್ಕೋತೀರಾ. a-x plus b-y ಪ್ಲಸ್ ಮೈನಸ್ c' is equal to ಬರ್ಕೋತೀರಾ. ಸೊ ನನಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಏನು, ax plus by plus c is equal to 0. ಬಟ್ ಇಲ್ಲಿ ಕೊಟ್ಟಿರುವಂತಹ ಫಾರ್ಮುಲಾ ತರ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಗೆ ಯಾವಾಗ್ಲೂ ಸಿ ಬೆಲೆ ನೋಡಿ, ಇವಾಗ ಇಲ್ಲಿ ಎ ಬೆಲೆ ಏನಾಗಿದೆ, ಆಕ್ಚುಲಿ ಎ ಬೆಲೆ ಬಂದು ಏನೇ ಬರ್ಬೇಕು, ಬಿ ಬೆಲೆ ಬಂದು ಬಿನೇ ಬರ್ಬೇಕು. ಇಲ್ಲಿ ಸಿ ಬೆಲೆ ಏನಾಯ್ತು, -c ಆಯ್ತು. ಇಲ್ಲೂ ಕೂಡ ಅಷ್ಟೇನೆ, ಎ ಬೆಲೆ ಬಂದು a' ಮಾಡ್ಕೊಂಡ್ರು,
ಬಿ ಬೆಲೆ ಬಂದು ದಟ್ ಮೀನ್ಸ್ ಬಿ ಡ್ಯಾಶ್ ಮಾಡ್ಕೊಂಡ್ರು, ಸಿ ಬಂದ್ ಏನಾಯ್ತು ಮೈನಸ್ ಸಿ ಡ್ಯಾಶ್ ಆಯ್ತು. ದಟ್ ಮೀನ್ಸ್ ವಾಟ್, ಇಟ್ ಇಸ್ ವೆರಿ ಕ್ಲಿಯರ್ ದಟ್ ನಿಮಗೆ ಬರ್ತಾ ಇರುವಂತಹ ವ್ಯಾಲ್ಯೂಸ್ ಯಾವ ತರ ಇದೆಯಪ್ಪ ಅಂತಂದ್ರೆ, ನೆನಪು ಮಾಡ್ಕೊಳ್ಳಿ, ವಾಟ್ ಯು ಹ್ಯಾವ್ ಟು ಥಿಂಕ್ ಅಂತಂದ್ರೆ ವೆರಿ ಸಿಂಪಲ್. ನಿಮಗೆ ಇಲ್ಲಿರುವಂತದ್ದು ಸಿ ನ ಚೇಂಜ್ ಮಾಡಿದ್ದಾರೆ, ಇಲ್ಲಿ ಸಿ ಡ್ಯಾಶ್ ನ ಚೇಂಜ್ ಮಾಡಿದ್ದಾರೆ. ನನಗೆ ಹೇಳಿದೆ ನಾನು ಸ್ಲೋಪ್ ಮಾಡ್ಕೊಳ್ಳಿ ಮೈನಸ್ ಎ ಬೈ ಬಿ, ಇದು ಕೂಡ ಸ್ಲೋಪ್ ಮಾಡ್ಕೊಂಡ್ರಿ ಮೈನಸ್ ಎ ಡ್ಯಾಶ್ ಡಿವೈಡೆಡ್ ಬೈ ಬಿ ಡ್ಯಾಶ್. ಹಾಗಾದ್ರೆ ವಿಚ್ ಇಂಪ್ಲೈಸ್ ದಟ್ ವಾಟ್ ಯು ವಿಲ್ ಗೆಟ್ ಅವಾಗ್ಲೇ ತರಾನೇ. ಸೊ ಇಟ್ ಡಿಪೆಂಡ್ಸ್ ಯಾವ ಪ್ರಾಬ್ಲಮ್ ಬೇಕೋ ಅದು ನಾವು ಯೂಸ್ ಮಾಡ್ಕೋತೀವಿ. ಓಕೆನಾ? ಸೊ ಇದು ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಇದು ಅರ್ಥ ಆಯ್ತು ಅಂದ್ರೆ ಯು ಅಂತ ಟೈಪ್ ಮಾಡಿ. ಸೊ ಇದರಿಂದ ಅರ್ಥ ಆಗೋದೇನು, ನನಗೆ ಯಾವುದೇ ಒಂದು ಕ್ವಶನ್ ನ ಕೊಡ್ಲಿ ಸ್ಟ್ರೈಟ್ ಲೈನ್ ಅಲ್ಲಿ, ಮೇಕ್ ಇಟ್ ಇನ್ ಎ ಸ್ಟ್ಯಾಂಡರ್ಡ್ ಫಾರ್ಮ್. ನೀವು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ತಗೊಂಬನ್ನಿ ಅದನ್ನ. ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ನೀವು ಅದನ್ನ ತಗೊಂಡ್ ಬಂದಾಗ ಏನಾಗುತ್ತೆ, ನಿಮಗೆ ಬೇಕಾಗಿರುವಂತಹ ಎನಿ ಆಫ್ ದಿ ವ್ಯಾಲ್ಯೂ ಯು ಕ್ಯಾನ್ ಏಬಲ್ ಟು ಕ್ಯಾಲ್ಕುಲೇಟ್. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಮೂವ್ ಆಗೋಣ ನೆಕ್ಸ್ಟ್ ಕ್ವಶನ್ ಗೆ. ದ ಅಕ್ಯೂಟ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಮೈಡ್ ಬೈ ದ ಲೈನ್ ವಿತ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್. ಸಿ ಇದು ಅಷ್ಟೇ ನೋಡಿ, ಒಂಥರ ಹೆಂಗೆ ಇದೆ ಈ ಸ್ಟ್ರೈಟ್ ಲೈನ್ ಕಾನ್ಸೆಪ್ಟ್ ಅಂದ್ರೆ, ನನ್ನ ಕೇಳೋದಾದ್ರೆ ಸರ್ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೈನ್ ಗೊತ್ತಿದ್ರೆ ಸಾಕು, ನಾವ್ ಏನ್ ಬೇಕಾದ್ರೂ ಮಾಡಬಹುದು ಇದರಲ್ಲಿ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೈನ್ ಗೊತ್ತಿದ್ರೆ ಸಾಕು ಸ್ಟ್ರೈಟ್ ಲೈನ್ಸ್ ಅಲ್ಲಿ, ವಿ ಕ್ಯಾನ್ ಡೂ ಎನಿ ಟೈಪ್ ಆಫ್ ಪ್ರಾಬ್ಲಮ್. ಏನ್ ಕೇಳ್ತಿದ್ರಲ್ಲಿ, ಅಕ್ಯೂಟ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಮೇಡ್ ಬೈ 3x - 3y - 2 is equal to with a positive x axis. In simple words, what they are asking, find the value acute angle of inclination ಅಂತಂದ್ರೆ ವಿಲ್ ಗೆಟ್ m is equal to tan θ ನೇ ಬರುತ್ತೆ. ಕರೆಕ್ಟಾ? ನಮಗೆ ಕೊಟ್ಟಿರೋದೇನಿಲ್ಲಿ ಆಂಗಲ್. ಸ್ಟ್ರೈಟ್ ಲೈನ್ಸ್ ಅಲ್ಲಿ ನಾನು ಎಲ್ಲಾದ್ರೂ ಥೀಟಾ ಕ್ಯಾಲ್ಕುಲೇಟ್ ಮಾಡಕ್ಕಾಗತ್ತಾ? ರಿವರ್ಸ್ ಆರ್ಡರ್ ಕೊಟ್ಟಿದ್ದಾರೆ ಅಷ್ಟೇನೆ. ರಿವರ್ಸ್ ಆರ್ಡರ್ ಅಂದ್ರೆ ಒಂದು ಪ್ರಾಬ್ಲಮ್ ನ ರಿವರ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ಇದನ್ನ ನಾನು ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಡ್ಬರ್ತೀನಿ. ನಾನು ಅವಾಗಲೇ ಹೇಳಿದೆ 3x - 2y 3x minus 3y minus 2, 3x minus 3y minus 2, ಕರೆಕ್ಟಾ? 3x minus 3y minus 2 is equal to 0 ಕೊಟ್ಟಿದ್ದಾರೆ, ಕರೆಕ್ಟ್ ಏನಪ್ಪ? ಸೊ ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ನನಗೆ ಅವ್ರು ಕೇಳ್ತಾ ಇರೋದೇನು, ದಟ್ ವಾಟ್ ಇಸ್ ದ ಕ್ವಶನ್, ಅಕ್ಯೂಟ್ ಆಂಗಲ್ ಆಫ್ ಇನ್ಕ್ಲಿನೇಷನ್. ವಿ ಹ್ಯಾವ್ ಟು ಫೈಂಡ್ ದ ಅಕ್ಯೂಟ್ ಆಂಗಲ್. ಯಾರಾದ್ರೂ ಐಡಿಯಾ ಹೇಳ್ಕೊಡ್ತೀರಾ? ಎನಿಬಡಿ? ಏನ್ ಮಾಡಿದ್ರೆ ನಂಗೆ ಅಕ್ಯೂಟ್ ಆಂಗಲ್ ಸಿಗುತ್ತೆ? ಒಂದ್ ಸ್ವಲ್ಪ ಇದನ್ನ ಒಂದು ಕೆಟಗರಿ ಎ ಬಿ ಸಿ ಡಿ ಟೈಪ್ ಅಲ್ಲಿ ಇದೆ ಅಂತಂದ್ರೆ, ಡಿ ಇಂದ ಎಗೆ ಡಿಫಿಕಲ್ಟಿ ಲೆವೆಲ್ ಅಂತಂದ್ರೆ ಬಿ ನಲ್ಲಿ ಇದೆ ಈ ಕ್ವಶನ್. ಓಕೆನಾ? ಸ್ವಲ್ಪ ತಲೆ ಓಡಿಸುವಂತ ಕ್ವಶನ್ ಇದೆ, ಡೈರೆಕ್ಟ್ ಕ್ವಶನ್ ಇಲ್ಲ. ಓಕೆ. ಸೊ ವಾಟ್ ಇಸ್ ದಟ್, ಹೌ ಟು ಫೈಂಡ್ ದಿಸ್ ಒನ್ ನಾವು? ನನಗೆ ಬೇಕಾಗಿರೋದು ಅಕ್ಯೂಟ್ ಆಂಗಲ್ ಆಫ್ ಇನ್ಕ್ಲಿನೇಷನ್. ಯಾವ ತರ ಮಾಡ್ತೀರಾ ನೋಡಿ. ನಾನು ಅಗೇನ್ ಏನ್ ಮಾಡ್ತೀನಿ ಗೊತ್ತಾ, ಐ ವಿಲ್ ರೆಡ್ಯೂಸ್ ದಿಸ್ ಒನ್ ಇಸ್ ಟು y is equal to mx plus c ತಗೊಂಡ್ಬರ್ತೀನಿ. ಸರ್ y is equal to mx plus c ಯಾಕೆ ಅಂತ ಯಾಕೆ ನಿಮ್ ತಲೆ ಓಡ್ತು? ವೆರಿ ಸಿಂಪಲ್ ಅಪ್ಪ, ನನಗೆ m ಅಂತ ಇರೋ ವ್ಯಾಲ್ಯೂ ಬೇಕು. ಯಾಕೆ? m is nothing but tan of the angle theta, ಕರೆಕ್ಟಾ? ಉಲ್ಟಾ ಹೋಗ್ತಾ ಇದೀನಿ. ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಕೊಡ್ತಾರೆ, ಎಕ್ಸಾಮ್ ಅಲ್ಲಿ ಹೆಂಗ್ ಕೊಡ್ತಾರೆ, ಫೈಂಡ್ ದ equation of straight line whose angle of inclination is 45 degree and having y intercept. ಬೋರ್ ಆಗ್ತಿಲ್ಲಲ್ವಾ? ಬೋರ್ ಆಗ್ತಿದೆ ಅಂದ್ರೆ ಬಿ ಅಂತ ಟೈಪ್ ಮಾಡಿ, ಕ್ಲಾಸ್ ನ ಬೇಕಾದ್ರೆ ಸ್ಟಾಪ್ ಮಾಡ್ತೀನಿ. whose y intercept is 3 ಅಂತ ಇಟ್ಕೊಳ್ಳಿ. ಸೊ how will you solve this problem? ಯಾರಾದ್ರೂ ಸಾಲ್ವ್ ಮಾಡ್ತೀರಾ? ಸೊಲ್ಯೂಷನ್ ಕಳಿಸಿ, ಸಾಲ್ವ್ ಮಾಡ್ಬಿಟ್ಟು ಲೆಟ್ ಮಿ ಸಿ. ಇಲ್ಲಿ ಕೊಟ್ಟಿರುವಂತದ್ದು ಫೈಂಡ್ ದ ಈಕ್ವೇಶನ್ ಮಾಡಬೇಕು. ಒಂದು ಸ್ಲೋಪ್, ಒಂದು ಥೀಟಾ ಕೊಟ್ಟಿದ್ದಾರೆ ಅಂಡ್ y ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ. ನೀವು ಮೇನ್ ಎಕ್ಸಾಮ್ಗೆ ಮತ್ತೆ ನಿನ್ನೆ ಕ್ಲಾಸ್ ನಾನು ನೋಡಿದ್ದೆ ಆದ್ರೆ ಈ ತರ ಪ್ರಾಬ್ಲಮ್ ನ ಈಗ ಚಿಟ್ಕೆ ಹೊಡೆಯೋಷ್ಟರಲ್ಲಿ ನೀವು ಸಾಲ್ವ್ ಮಾಡ್ತೀರಾ, ಕರೆಕ್ಟಾ? ಲೆಟ್ ಮಿ ಸಿ ಹೌ ಮೆನಿ ಆಫ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್. ಫೈಂಡ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ whose angle of inclination is 45 degree and having y intercept is 3. ಸರ್ ನಾನು ಸಾಲ್ವ್ ಮಾಡ್ತೀನಿ ಅನ್ನೋರು ಎಸ್ ಅಂತ ಟೈಪ್ ಮಾಡಿ. ಐ ವಿಲ್ ವೇಟ್. ಐ ಆಮ್ ನಾಟ್ ಗೆಟಿಂಗ್ ಎನಿ ಇನ್ಪುಟ್ಸ್ ಫ್ರಮ್ ಯುವರ್ ಸೈಡ್. ಸಾಲ್ವ್ ಮಾಡ್ತೀನಿ ಅನ್ನೋರು ಎಸ್ ಅಂತ ಟೈಪ್ ಮಾಡಿ.
ಸದ್ಯಕ್ಕೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಬೇಕಾದ್ರೆ ಸಿಗುತ್ತೆ. ನಾನು ಹ್ಯಾಂಡ್ ರೈಟಿಂಗ್ ಐಡೆಂಟಿಫೈ ಮಾಡಲ್ಲ ಅನ್ಸುತ್ತೆ ಗೂಗಲ್. ನೋ ಒನ್. ವೈ? ಕೃತಿಕಾ? ಬಾಲಾಜಿ? 18 ಟ್ರೈ members are ಮಾಡ್ತೀನಿ there. ಸರ್. ವೆರಿ ಗುಡ್. ಮಾಡ್ತಾ ಇದೆಯಪ್ಪ ನಾಗರಾಜು? ಸಾಲ್ವ್ ಮಾಡಿ. ಅಶ್ವಿನಿ? ಟ್ರೈ ಮಾಡಿ ನೋಡ್ರ. ಟ್ರೈ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಕಣ್ರ. ಓದ್ರೆ ಓದಕ್ಕೆ ತಲೆ ಕೆಡ್ಸ್ಕೊಳೋದಿಲ್ಲ ಆನ್ಸರ್. ನಾನೇನ್ ಇಲ್ಲಿ ಬಂದು ನಿಮ್ಮನ್ನ ಇಂಡಿವಿಜುವಲ್ ಆಗಿ ಕೇಳಕ್ ಆಗಲ್ಲ ಏನಪ್ಪಾ ಅಂತ. ಇಟ್ ಇಸ್ ಅ ಟೈಮ್ ಟು ಚೆಕ್ ಯುವರ್ ಸೆಲ್ಫ್ ಹೌ ಮಚ್ ಯು ಆರ್ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮಿನೇಷನ್. ಸುಮ್ನೆ ಕೂತ್ಕೊಂಡ್ರೆ ಹಿಂಗೆ ಎದ್ದು ಬಿಡ್ತೀರಾ. ಫಾರ್ಮುಲಾ ಹುಡ್ಕಿ. ಯಾವ ಫಾರ್ಮುಲಾ ಹಾಕ್ಬೇಕು ನೋಡಿ. ನೀವು ಮೇನ್ ಎಕ್ಸಾಮ್ ಸ್ಟಡಿ ಮಾಡಿದ್ರೆ ಇದು ವೆರಿ ಸಿಂಪಲ್ ಪ್ರಾಬ್ಲಮ್ ಇದು ಅಲ್ವಾ. ಮೋಸ್ಟ್ಲಿ ಬುಕ್ ಪೆನ್ ಇಲ್ಲ ಅನ್ಸುತ್ತೆ. ಮೇ ಬಿ ದಟ್ ಇಸ್ ಅ ರೀಸನ್. ಕರೆಕ್ಟಾ? ಹೌ ಮೆನಿ ಆಫ್ ಯು ಸಿಟಿಂಗ್ ವಿತ್ ಬುಕ್ ಅಂಡ್ ಪೆನ್? ಬುಕ್ ಇದ್ರೆ ಬಿ ಅಂತ ಟೈಪ್ ಮಾಡಿ. ವರುಣ್? ಬಾಲಾಜಿ, ಋತಿಕಾ, ನಾಗರಾಜ್, ರೋಹನ್, ಮನೋಜ್ ಕುಮಾರ್, ಓಕೆ, ಸೌಮ್ಯ. ಸ್ಕ್ರೀನ್ ನಿಮ್ಗೆ ಫುಲ್ ಸ್ಕ್ರೀನ್ ಬರ್ತಾ ಇದೆಯಾ? ಎಸ್ ಸರ್. ಫುಲ್ ಸ್ಕ್ರೀನ್ ಇದೆಯಾ? ಫುಲ್ ಸ್ಕ್ರೀನ್ ಇದೆ ಸರ್. ಓಕೆ. ಸಂಕೇತ್ ದೇಶ್ಮುಖ್ x-3y + 3 = 0 ಸಮ್ವೇರ್ ಬಂತು ನೋಡೋಣ. ಒಂದು ಆನ್ಸರ್ ಬಂತು. ಲೆಟ್ ಮಿ ಸಿ ಫ್ಯೂ ಮೋರ್ ಆನ್ಸರ್ಸ್ ಫ್ರಮ್ ಯುವರ್ ಸೈಡ್. ಹೌ ಮೆನಿ ಆಫ್ ಯು ನೋ ವಿಚ್ ಫಾರ್ಮುಲಾ ವಿ ಶುಡ್ ಯೂಸ್ ಫಾರ್ ದಿಸ್ ಒನ್? ಟೆಲ್ ಮಿ. ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಗೊತ್ತಿದೆ ನಿಮಗೆ? ಫಾರ್ಮುಲಾ ಗೊತ್ತಿದ್ರೆ ಫಾರ್ಮುಲಾ ಟೈಪ್ ಮಾಡಿ. 1x + 3 + c. ರೋಹನ್? ಸಿ ಅಂತ ಹೆಂಗ್ ಬರುತ್ತೆ? ಸಿ ನಿಮ್ ವ್ಯಾಲ್ಯೂ ಬರ್ಬೇಕಲ್ವ ರೋಹನ್? ಓಕೆ. ಸ್ಲೋಪ್ ಫಾರ್ಮುಲಾ ಅಂದ್ರೆ ಆಗೋದಿಲ್ಲ ಅಶ್ವಿನಿ. ಸ್ಲೋಪ್ ಜೊತೆ ಸಮಥಿಂಗ್ ಎಲ್ಸ್ ಇಸ್ ದೇರ್. ಸ್ಲೋಪ್ ಅಂದ್ರೆ ಯು ವಿಲ್ ಗೆಟ್ 2 different formula, only slope. So this is the formula. Y = mx + c is the correct one because you are having the ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಮತ್ತೆ y ಇಂಟರ್ಸೆಪ್ಟ್ ಗೆ ಫಾರ್ಮುಲಾ ಇದೆ. ನಾನೇ ಕೊಟ್ಟಿದ್ದೀನಾ? ಇಲ್ಲಲ್ಲ. ಓಕೆ. ಸೊ ಸ್ಲೋಪ್ ಫಾರ್ಮುಲಾ ಅಂತಂದ್ರೆ ನಿಂಗೆ ಅದ ಓನ್ಲಿ m = tan θ ಬರುತ್ತೆ. ಎರಡನೇದು ಸ್ಲೋಪ್ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್ ಬರುತ್ತೆ. ಬಟ್ ಇದ್ರಲ್ಲಿ ನನಗೆ ಸಮಥಿಂಗ್ ಮೋರ್ ಇಸ್ ದೇರ್. ದಟ್ ಮೀನ್ಸ್ ಹಿಯರ್ ದೇ ಹ್ಯಾವ್ ಗಿವನ್ ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಆಲ್ಸೋ. ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಗಿವನ್ ದ y ಇಂಟರ್ಸೆಪ್ಟ್ ಆಲ್ಸೋ. ಆಂಗಲ್ ಆಫ್ ಇನ್ಕ್ಲಿನೇಷನ್ θ ಕೂಡ ಕೊಟ್ಟಿದ್ದಾರೆ, ಮತ್ತೆ y ಇಂಟರ್ಸೆಪ್ಟ್ ಕೂಡ ಕೊಟ್ಟಿದ್ದಾರೆ. ಕರೆಕ್ಟಾ? ಎರಡೇ ಆನ್ಸರ್ಸ್, ಇನ್ಯಾರು ಸಾಲ್ವ್ ಮಾಡಿಲ್ಲ. ವಾಟ್ಸಪ್ ಗ್ರೂಪ್ ಇದ್ರಲ್ಲಿ ಕೂಡ ಬೇಕಾದ್ರೆ ಶೇರ್ ಮಾಡಿ ಆನ್ಸರ್ ನ. ತೊಂದರೆ ಇಲ್ಲ, ನೋಡ್ತೀನಿ ನಾನು. ಈ ಕೆಳಗಡೆ ನಾನು ಮಾತಾಡ್ತಾ ಇರೋದು ಈ ಬಾಕ್ಸ್ ಬರ್ತಿದಲ್ಲ, ಇದನ್ನ ತೆಗಿಯಕ್ ಆಗೋದಿಲ್ವೇನ್ರ? ನೋ ಒನ್. ಓಕೆ, ಲೆಟ್ ಮಿ ಸ್ಟಾರ್ಟ್. ನೋಡಿ, ಯಾಕೆ ಇದನ್ನ ಕೊಟ್ಟೆ ಅಂತಂದ್ರೆ, ಈ ಕೊಟ್ಟಿರುವಂತಹ ಪ್ರಾಬ್ಲಮ್ ಇದ್ರ ಮೇಲೆ ಸಾಲ್ವ್ ಮಾಡುವಂತದ್ದು. ಒನ್ಸ್ ನೆನ್ಪಿಟ್ಕೊಳ್ಳಿ, ಯಾವಾಗ θ ಕೊಡ್ತಾರೋ ಇಮಿಡಿಯೇಟ್ ಆಗಿ ನೀವು θ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೇಕು? ಸ್ಲೋಪ್ ನ ಕಂಡುಹಿಡಿಬೇಕು. θ = 45 ಕೊಟ್ಟಿದ್ದಾರೆ ಅಂತಂದ್ರೆ m ಏನ್ ಯೂಸ್ ಮಾಡ್ಬೇಕು? tan θ ಯೂಸ್ ಮಾಡ್ಬೇಕು. m tan θ ಯೂಸ್ ಮಾಡ್ತೀರಾ ಅಂದ್ರೆ tan 45 ಡಿಗ್ರಿ ಬರುತ್ತೆ. ಹಾಗಾದ್ರೆ ಏನಾಯ್ತು? m ಏನಾಯ್ತು? 1 ಆಯ್ತು. ಸೊ m = 1 ಆಯ್ತು ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನಂಗೆ y ಇಂಟರ್ಸೆಪ್ಟ್ c ಕೊಟ್ಟಿದ್ದಾರೆ. c = 3 ಕೊಟ್ಟಿದ್ದಾರೆ. ಕರೆಕ್ಟಾ? ಈಗ ನನಗೆ ಏನೇನೆಲ್ಲ ಇದೆ ಇದರಲ್ಲಿ? ಪರ್ಟಿಕ್ಯುಲರ್ ಅಲ್ಲಿ m = 1 ಇದೆ, c = 3 ಇದೆ. ದಟ್ ಮೀನ್ಸ್ ವಿ ಹ್ಯಾವ್ ದ ಫಾರ್ಮುಲಾ ಕನೆಕ್ಟಿಂಗ್ ದೀಸ್ 2 ಎಲಿಮೆಂಟ್ಸ್. ಇವೆರಡನ್ನು ಕನೆಕ್ಟ್ ಮಾಡೋ ಫಾರ್ಮುಲಾ ಯಾವುದು? ದಟ್ ಈಸ್ y = mx + c. ಕರೆಕ್ಟಾ? ಹಾಗಾದ್ರೆ ಏನಾಯ್ತು? y = m ವ್ಯಾಲ್ಯೂ 1, ಜೊತೆಲಿ x ಬಂತು, c ವ್ಯಾಲ್ಯೂ ಬಂದು 3. ಸೊ ದಿಸ್ ಇಸ್ ದ ಫಾರ್ಮುಲಾ. ಇದನ್ನ ನಾನು ಮತ್ತೆ ಬೇರೆ ತರ ಇಡ್ಬೋದು. y ನ ಆ ಕಡೆ ಕಳಿಸ್ಬಿಡಿ. 0 = x - y + 3. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಐ ಥಿಂಕ್ ನೀವಲ್ಲಿ ಯಾರೋ ಒಬ್ರು ಕಳ್ಸಿದಾರಲ್ವಾ? x - y + 3.
ಆನ್ಸರ್ ಈಸ್ ಎಕ್ಸ್ ಮೈನಸ್ ವೈ ಪ್ಲಸ್ 3 ಕರೆಕ್ಟಾ? ಎಕ್ಸ್ ಮೈನಸ್ 3y+3 ಬಂದಿದೆ ಯಾವ್ದಕ್ಕೆ? ಸಂಕೇತಕ್ಕೆ. ಆಮೇಲೆ ರೋಹನ್ಗೆ ಎಕ್ಸ್ ಪ್ಲಸ್ 3+c ಅಂತ ಹಾಕಿದ್ದಾರೆ. ಋತಿಕಾ ಫಾರ್ಮುಲಾ ಕರೆಕ್ಟ್. ಓಕೆ, ಸೊ ಈಗ ಇದು ಯಾವ ತರ ನಮ್ಮ ಪ್ರೀವಿಯಸ್ ಫಾರ್ಮುಲಾ ಕನೆಕ್ಟ್ ಆಗಿದೆ ನೋಡೋಣ. ಓಕೆನಾ? ಸೊ ಇದು ಹೆಂಗೆ ನಮಗೆ ಪ್ರೀವಿಯಸ್ ಇದಕ್ಕೆ ಕನೆಕ್ಟ್ ಆಗಿರುವಂತದ್ದು, ಅವ್ರು ಕೊಟ್ಟಿರೋದೇನು ಎಕ್ಸಾಮ್ ಅಲ್ಲಿ acute angle of inclination made by the line with the positive x-axis. That means what? The reverse of this one, m is equal to ಜಾಗದಲ್ಲಿ tan theta ಯೂಸ್ ಮಾಡಬೇಕು. ಅದಕ್ಕೆ ಇದನ್ನ ನನಗೆ ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಥಿಂಗ್ ನಾನು ಸ್ಟ್ಯಾಂಡರ್ಡ್ ಫಾರ್ಮ್ ಕನ್ವರ್ಟ್ ಮಾಡ್ಬೇಕು. ಹೆಂಗ್ ಕನ್ವರ್ಟ್ ಮಾಡ್ತಾರೆ? ನನಗೆ ಬೇಕಾಗಿರೋದೇನು -3y ಇಲ್ಲೇ ಉಳಿಸ್ಕೊತೀನಿ, 3x ನ ಆ ಕಡೆ ಕಳಿಸ್ತೀನಿ, -3x ಆಗುತ್ತೆ, 2 ನ ಆ ಕಡೆ ಕಳಿಸ್ತೀನಿ, +2 ಆಗುತ್ತೆ. ಓಕೆ, ದಿಸ್ ಇಸ್ ದ ಲೆವೆಲ್ ಆಫ್ ದಿ ಕ್ವಶನ್, ಯಾವ ತರ ಇದೆ ಅಂತ ನಾನು ಹೇಳ್ತಾ ಇರುವಂತದ್ದು. ಓಕೆ, ಸೊ ಇಲ್ಲಿ ಏನಾಯ್ತು, ನನಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಏನಿದೆ, ಐ ಹ್ಯಾವ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಸ್ y is equal to mx+c. ಅಂದ್ರೆ ನಂಗೆ y ಮಾತ್ರ ಇರಬೇಕು, ಇಲ್ಲಿ y ಪಕ್ಕ ಏನು ಇರಬಾರ್ದು. ಹಾಗಾದ್ರೆ ಏನ್ ಮಾಡೋಣ? ಡಿವೈಡೆಡ್ ಬೈ -3 ಮಾಡೋಣ. ಅವಾಗ ಇಲ್ಲಿ ಏನ್ ಬಂತು? y ಬಂತು, ಇಲ್ಲಿ x ಬಂತು, ಇಲ್ಲಿ -2/3 ಆಗುತ್ತೆ. ಸೊ ಐ ಥಿಂಕ್ ಡೈರೆಕ್ಟ್ ಆಗಿ ಬರ್ದೀನಿ, ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ. ಸೊ ಇಲ್ಲ ಅರ್ಥ ಆಗಿಲ್ಲ ನೋಡಿ, ಬೆಳಕಾಗ್ತಾ ಇದ್ದಂಗೆ ಈಗ ಪ್ರಾಬ್ಲಮ್ ಆಗ್ತಾ ಇದ್ದಪ್ಪ. ಚೆಕ್ ಮಾಡ್ಕೊಳ್ಳಿ ಈಗ ಹೆಂಗಿದೆ ಅಂತೇಳಿ. Is it clear now? ವಾಯ್ಸ್ ಬ್ರೇಕ್ ಆಗ್ತಾ ಇಲ್ವಾ? ಆರ್ ಯು ದೇರ್ ಆರ್ ನಾಟ್? ಮಾಡಿ, ಓಕೆನಾ? ಕ್ಲಿಯರ್ ಇದೆಯಾ? ಸೊ ಡಿವೈಡೆಡ್ ಬೈ 3 ಮಾಡ್ತೀನಿ ಫಸ್ಟ್. ನಾನು ಡಿವೈಡೆಡ್ ಬೈ 3 ಮಾಡಿದಾಗ ಏನಾಗುತ್ತೆ ನೋಡಿ, ಕ್ಲಿಯರ್ ಆಗಿ ಬರ್ತಾ ಇದೀನಿ. ಈ ಈಕ್ವೇಶನ್ ನ ಡಿವೈಡೆಡ್ ಬೈ 3 ಮಾಡ್ಕೊಂಡ್ರೆ ಅವಾಗ -3y ಡಿವೈಡೆಡ್ ಬೈ -3 is equal to -3x by -3 is plus 2 divided by -3 ಆಗುತ್ತೆ. 2 divided by -3. ಓಕೆನಾ? ಸೊ 2 divided by -3 ಆಯ್ತು, ಮೈನಸ್ ಕ್ಯಾನ್ಸಲ್ ಆಯ್ತು, ಮೈನಸ್ ಕ್ಯಾನ್ಸಲ್ ಆಯ್ತು, ಇಲ್ಲಿ -2/3 ಉಳಿತು, 3 ಕ್ಯಾನ್ಸಲ್ ಆಯ್ತು, 3 ಕ್ಯಾನ್ಸಲ್ ಆಯ್ತು, ಇಲ್ಲಿ -2/3 ಉಳಿತು. ಅಲ್ಲಿಗೆ y is equal to ನನ್ಗೆ ಏನ್ ಬಂತು? x -2/3 ಬಂತು. y is equal to x -2/3 ಬಂದಿದೆ. ಸೊ x -2/3 ಅಂದ್ರೆ ಏನ್ ಸರಿ? ಈಗ ಯಾವ ಫಾರ್ಮ್ ಅಲ್ಲಿ ಇದ್ದಂಗೆ, ಇದು ಸ್ಟ್ಯಾಂಡರ್ಡ್ ಫಾರ್ಮ್, ನಾವು ನೋಡುವಂತ ಫಾರ್ಮ್ ಅಲ್ಲಿ ಇದ್ದಂಗೆ ಇರುತ್ತೆ. ಯಾವ ತರ ಫಾರ್ಮ್? ಇಟ್ ಇಸ್ ನಥಿಂಗ್ ಬಟ್ y is equal to mx+c ಫಾರ್ಮ್. ಕರೆಕ್ಟಾ? ನೋಡಿ, ಸೊ ದಿಸ್ ಇನ್ ದ ಫಾರ್ಮ್ ಆಫ್ y is equal to x -2/3. ಬಟ್ ಏನಪ್ಪಾ ಇಲ್ಲಿ ಅಂತಂದ್ರೆ, ನೀವು ಕಂಪೇರ್ ಮಾಡಿದಾಗ y is equal to mx+c ಗೆ x ಪಕ್ಕ ಏನಿದೆ? 1 ಇದೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ 1, ವಿಚ್ ಇಂಪ್ಲೈಸ್ ದಟ್ m is equal to 1. m is equal to 1 ಬರ್ಬೇಕಂದ್ರೆ ಥೀಟಾ ಏನಾಗಿರ್ಬೇಕು? ಥೀಟಾ ಏನಾಗಿರ್ಬೇಕು? ಇಟ್ ಶುಡ್ ಬಿ, m ಅಂದ್ರೆ ಏನು? ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ is equal to 1 ಆಯ್ತು ಅಂತಂದ್ರೆ ನಮ್ಗೆ ಥೀಟಾ ಏನಾಗಿರ್ಬೇಕಪ್ಪ ಅಂತಂದ್ರೆ, ದಟ್ ಇಸ್ ಟ್ಯಾನ್ ಥೀಟಾ is equal to 1 means which implies that theta is equal to 45 degree. Theta is equal to 45 degree. So this is the required answer. Okay, so remember this one. Theta is equal to 45 degree is the required answer. ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಸೊಲ್ಯೂಷನ್ ನಮಗೆ ಯಾವ್ದು ಮ್ಯಾಚ್ ಆಗುತ್ತೆ? 45 degree. ನೋಡಿ, ಭಯ ಬೀಳಕ್ ಹೋಗ್ಬೇಡಿ ಸರ್, ಇಷ್ಟು ದೊಡ್ಡದಾಗಿದೆಯಲ್ಲ ಸರ್, ಇದು ಅರ್ಥನೇ ಆಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ. ಇಟ್ ಇಸ್ ಯಾವ ತರ ಇರುತ್ತಪ್ಪ ಅಂತಂದ್ರೆ, ವೆರಿ ಸಿಂಪಲ್. ನೀವು ನಾನು ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೂ ಜಾಸ್ತಿ ಟೈಮ್ ತಗೊಂಡಿದ್ದೀನಿ. ನೀವು ಭಯ ಬೀಳಕ್ ಹೋಗ್ಬೇಡಿ, ಅದು ವೆರಿ ಸಿಂಪಲ್ ಆಗಿದೆ, ಅಂತ ಡಿಫಿಕಲ್ಟ್ ಲೆವೆಲ್ ಇಲ್ಲ. ಓಕೆನಾ?
ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ನೋಡಪ್ಪ, ಇದನ್ನ ಅಟ್ಲೀಸ್ಟ್ ಇದನ್ನಾದ್ರೂ ಮಾಡ್ಬೇಕು ನೀವು. ಡೈರೆಕ್ಟ್ ಕ್ವಶನ್, ಬೇರೆ ಏನೂ ಇಲ್ಲ. ಸ್ಲೋಪ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಮಾಡ್ತೀರಾ? ಸಾಲ್ವ್ ದಿಸ್ ಒನ್. ಲೆಟ್ ಮಿ ಸಿ ಹೌ ಮೆನಿ ಆಫ್ ಯು ವಿಲ್ ಸಾಲ್ವ್ ದಿಸ್ ಒನ್. ಮಾಡಿ ಬೇಗ. ಏನ್ ಆನ್ಸರ್ ಯಾವ್ದು ಹೇಳ್ಬಿಟ್ಟು ಪಟ್ ಅಂತ 1 2 3 4 ಅಲ್ಲಿ ಯಾವ್ದು ಅಂತ ಟೈಪ್ ಮಾಡಿ ಕಳಿಸ್ಬಿಡಿ. ಯಾಕಂದ್ರೆ ಸ್ಟ್ರೈಟ್ ಲೈನ್ಸ್ ಯಾರೆಲ್ಲ ಓದಿರ್ತಿರೋ, ನಿನ್ನೆ ಕೂಡ ಇದ್ರ ಮೇಲೆ ಪ್ರಾಬ್ಲಮ್ ಒಂದು ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು ಮತ್ತೆ ಕಂಟಿನ್ಯೂ ಮಾಡಿದೀನಿ. ಸ್ಟ್ರೈಟ್ ಲೈನ್ ಆ ಲೆವೆಲ್ಗೆ ಎಲ್ಲಾನು ಡಿಸ್ಕಸ್ ಮಾಡಿ ಕಂಟಿನ್ಯೂ ಮಾಡಿದೀನಿ. ಸಾಲ್ವ್ ದಿಸ್ ಒನ್. ಫೈಂಡ್ ದ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ, ನಮ್ಗೆ ಏನ್ ಬೇಕು? ಸ್ಲೋಪ್ ಬೇಕು. ವೆರಿ ಸಿಂಪಲ್. ಸ್ಲೋಪ್ ಗೆ ಆನ್ಸರ್ ಬಂದ್ರೆ ಸಾಕು. ಆನ್ಸರ್ ಡಿ ಅಂತ ಸೌಮ್ಯ, ಆನ್ಸರ್ ಸಿ ಅಂತ ಋತಿಕಾ, ಆನ್ಸರ್ ಡಿ ಅಂತ ಸಂಕೇತು, ಋತಿಕಾ ಸಾರಿ, ಆನ್ಸರ್ ಡಿ ಅಗೇನ್ ಚೇಂಜ್ ಆಯ್ತು, ಡಿ ಅಂತ. ಓಕೆ, ಮೋಹನ್ ಗೌಡ ಡಿ. ಓಕೆ, ಸೊ ಅಲ್ಲಿಗೆ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ, ಇದೇನು ತೊಂದರೆ ಇಲ್ಲ ಅಂತ ಆಯ್ತು. ದಟ್ ಮೀನ್ಸ್ ವಾಟ್ ಯು ವಿಲ್ ಗೆಟ್, ಸೊ ಎಂ ಇಸ್ ಈಕ್ವಲ್ ಟು -3 - 2 ಡಿವೈಡೆಡ್ ಬೈ 5 - 1. -3 - 2 ಬಂದ್ಬಿಟ್ಟು ದಿಸ್ ಇಸ್ -5. 5 - 1 ಬಂದ್ಬಿಟ್ಟು 4. ಸೊ -5/4. ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್, ಕರೆಕ್ಟ್ ಒನ್. ಸೊ ನೆನ್ಪಿಟ್ಕೊಳ್ಳಿ, ಸ್ಲೋಪ್ ಆಫ್ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್, ಡೈರೆಕ್ಟ್ ಫಾರ್ಮುಲಾ. ವಾಟ್ ಇಸ್ ದ ಡೈರೆಕ್ಟ್ ಫಾರ್ಮುಲಾ? ದಟ್ ಈಸ್ m is equal to y2 - y1 divided by x2 - x1. So this is the formula which we are using to calculate the slope of line joining 2 points. Okay. In the next one, if the slope of a straight line is -3/2, and x-intercept is 5/2, then what is the equation of a straight line? ಸೊ ಇಲ್ಲಿ ಹುಡುಗರು ಕನ್ಫ್ಯೂಸ್ ಮಾಡ್ಕೋತಾರೆ. ಏನ್ ಮಾಡ್ಕೋತಾರೆ ಕನ್ಫ್ಯೂಷನ್ ಅಂದ್ರೆ, ಇಲ್ಲಿ ಕೊಟ್ಟಿರೋದು x-intercept, ಬಟ್ ಇದನ್ನ y-intercept ಅಂತ ಅನ್ಕೊಂಡ್ಬಿಡ್ತಾರೆ. ಇದು ಆಗುವಂತ ಮಿಸ್ಟೇಕ್. ಇದು ಕೂಡ ಒಂದು ABC ತಗೊಂಡ್ರೆ ಒಂದು A B C D ಒಂದು ಡಿಫಿಕಲ್ಟಿ ಲೆವೆಲ್ ಇದೆ ಅಂತಂದ್ರೆ ಈ ಪೊಸಿಷನ್ ಇದೆ, B ನಲ್ಲಿ ಇದೆ. ಸೊ 4th ಪಾಯಿಂಟ್ ಅಲ್ಲಿ ಇದೆ. ಸೊ ಯಾಕೆ ಹೇಳ್ತೀನಿ ಈ ತರ ಅಂತಂದ್ರೆ, ಸ್ಲೋಪ್ ಕೊಟ್ಟಿದ್ದಾರೆ, x-intercept ಕೊಟ್ಟಿದ್ದಾರೆ. ಸೊ ನಾವು ಅಬ್ಸರ್ವ್ ಹಿಯರ್, ಈ ತರ ಕೊಟ್ಟಾಗ ಫಸ್ಟ್ ನಾವ್ ಯಾವ ರೀತಿ ತಲೆ ಓಡಿಸ್ಬೇಕು. ಸ್ಲೋಪ್ ಕೊಟ್ಟಿದ್ದಾರೆ, ಒಂದ್ ಕಡೆ ಬರ್ಕೋತೀರಾ, ಅಲ್ಲೇ ಲಾಸ್ಟ್ ಅಲ್ಲಿ ರಫ್ ವರ್ಕ್ ಅಂತ ಕೊಟ್ಟಿರ್ತಾರೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಎಕ್ಸಾಮ್ ಅಲ್ಲಿ ಕೂಡ ಅಲ್ಲಿ ಬರ್ಕೋತೀರಾ. ಅದಾದ್ಮೇಲೆ x-intercept ಕೊಟ್ಟಿದ್ದಾರೆ. x-intercept ಏನು? 5/2 ಕರೆಕ್ಟಾ? ಸ್ಲೋಪ್ ಇದೆ, x-intercept ಇದೆ. ಸ್ಲೋಪ್ ಇದೆ, x-intercept ಇದೆ. ಈಗ ನಾವು ನೋಡ್ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಸರ್ ನಮಗೆ y is equal to mx plus c ಬಂದು, ಇದರಲ್ಲಿ c ಬಂದು y-intercept, ಸ್ಲೋಪ್ ಇದೆ, ಬಟ್ ಈಗ ಕೊಟ್ಟಿರೋದು x-intercept. ಆಗ ವಾಟ್ ಇಸ್ y-intercept ವ್ಯಾಲ್ಯೂ ಅಂತ ತಗೋಬೇಕು. ವೆರಿ ಸಿಂಪಲ್. ಯಾವಾಗ ಅವರು ದೇ ಹ್ಯಾವ್ ಗಿವನ್ ದಟ್ x-intercept ವ್ಯಾಲ್ಯೂ, ದಟ್ ಈಸ್ 5/2. ದಿಸ್ x-intercept ಇದು x-intercept. ಅವ್ರು ಕೊಟ್ಟರು y-intercept ಏನಾಗಿರುತ್ತೆ? 0 ಆಗಿರುತ್ತೆ. ಯಾಕೆ ಸರ್ 0 ಆಗಿರುತ್ತೆ? ರಿಮೆಂಬರ್ ದಿಸ್ ಒನ್, ಎನಿ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್. ನೀವು ನೋಡಿ 1 2 3 4 ಅಂತ ತಗೊಳ್ಳಿ, 1 2 3 4 ಅಂತ ತಗೊಳ್ಳಿ. ಯಾವುದೇ ಒಂದು ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್, ಇಟ್ಸ್ y ಕೋಆರ್ಡಿನೇಟ್ ಇಸ್ ಆಲ್ವೇಸ್ 0. ಇದನ್ನ ಹೆಂಗ್ ಬರೀತೀರಾ? 3,0 ಅಂತ ಬರೀತೀರಾ. ಹಾಗಾದ್ರೆ 5/2 ಅಂದ್ರೆ 5/2,0 ಅಂತ ಬರಿಬೇಕಾಗುತ್ತೆ. ಆಯ್ತಾ? ಸೊ ಆಗ ನಮ್ಗೆ y-intercept 0 ಆಗುತ್ತೆ. y-intercept y c ಅಂತ ಬರ್ತೀನಿ, 0. ಈ ಡೈರೆಕ್ಟ್ ಬರ್ಕೊಳ್ಳಿ. y is equal to ಸ್ಲೋಪ್ ಒಂದು -3/2 x ಆಯ್ತು, ಪ್ಲಸ್ c ವ್ಯಾಲ್ಯೂ ಬಂದು 0 ಆಗೋಯ್ತು. ಸೊ ಹಾಗಾದ್ರೆ ಏನ್ ಬರ್ಕೊಬೇಕು ನಾವು? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಣ. 2y is equal to -3x. So what is the solution they have given? Yeah, x-intercept. Sorry, wait. I think somewhere mistake ಇದೆ. Just a minute. So x-intercept is how much they are given? 5/2. So y-intercept will become 0. Okay na? That is y coordinate. So ನಾವೇನ್ ಮಾಡ್ಬೇಕಾಗುತ್ತೆ? We need to find the c value. So c value ನಾವು ಕಂಡುಹಿಡ್ಕೊಬೇಕಾಗುತ್ತೆ. ಈಗ ನಮ್ಗೆ ಕೊಟ್ಟಿರೋದು y is equal to mx plus c. ನಮ್ಗೆ ಇದರಲ್ಲಿ x y ಪಾಸ್ ಆಗ್ತಿದೆ ಅಂತ ಅರ್ಥ. ಸಿ ಇನ್ನೊಂದು ಲೆವೆಲ್ ನಾವು ಇನ್ನೊಂದು ಸ್ವಲ್ಪ ನಿಮಗೆ ಎ ಲೆವೆಲ್ ತಗೊಂಡೋಗೋಣ. ಇದನ್ನ ಎ ಲೆವೆಲ್ ತಗೊಂಡೋದ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಯಾಕಪ್ಪ ಅಂತಂದ್ರೆ
y is equal to mx plus c ಕೊಟ್ಟಿರೋ ಕಡೆಗೆ since this line is passing through this point, particular point pass ಆಗ್ತಾ ಇರೋದ್ರಿಂದ ನಾವು ಸಿ ಕಡೆಗೆ ಒಂದು ಸಿ ಕಡೆ ನೋಡಿ y ವ್ಯಾಲ್ಯೂ, ಸೊ y ವ್ಯಾಲ್ಯೂ ನಮಗೆ 0 ಇದೆ, x ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 5/2 ಕೊಟ್ಟಿದ್ದಾರೆ, ಪ್ಲಸ್ ಸಿ ಹಂಗೆ ಇಟ್ಕೋಣ. ಸೊ ಈಗ ಏನಾಯ್ತು ನಿಮಗೆ, ದಿಸ್ ಇಸ್ 0 is equal to -15 divided by 4 plus c ಆಯ್ತು. ಹಾಗಾದ್ರೆ ವಿಚ್ ಇಂಪ್ಲೈಸ್ ದಟ್ c is equal to ಏನಾಯ್ತು, you will get this one as 15 divided by 4 ನೋಡಿ. ಸೊ ನಾವು ಸಿ ವ್ಯಾಲ್ಯೂನ ಕಂಡುಹಿಡ್ಕೊಬೇಕು. ಹೆಂಗ್ ಸಿ ವ್ಯಾಲ್ಯೂ ಕಂಡುಹಿಡ್ಬೇಕಪ್ಪ ಅಂತಂದ್ರೆ, ಸಿನ್ಸ್ ದಿಸ್ ಲೈನ್ ಇಸ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್, ನಾವೇನ್ ಮಾಡ್ಕೊಂಡ್ರಿ 5/2, 0 ಅಂತ ತಗೊಂಡ್ರಿ. ಬಟ್ ನಮಗೆ ಇದರ ವ್ಯಾಲ್ಯೂ ಬೇಕು. ಜಸ್ಟ್ ಇದರ y ಕೋಆರ್ಡಿನೇಟ್ ನೇ ನಾವು y ಇಂಟರ್ಸೆಪ್ಟ್ ಅಂತ ತಗೊಳಕ್ ಆಗಲ್ಲ. y ಇಂಟರ್ಸೆಪ್ಟ್ ಅನ್ನೋದು ಈ ವ್ಯಾಲ್ಯೂ ಆಗುತ್ತೆ. ದಟ್ ಮೀನ್ಸ್ ದಿಸ್ ಇಸ್ ಅ ವ್ಯಾಲ್ಯೂ y ಇಂಟರ್ಸೆಪ್ಟ್, ದಿಸ್ ಇಸ್ ಅ ವ್ಯಾಲ್ಯೂ x ಇಂಟರ್ಸೆಪ್ಟ್. ಅರ್ಥ ಆಗ್ತಿದ್ಯಾ? ಇದು ಎಕ್ಸ್ ಇಂಟರ್ಸೆಪ್ಟ್, ಇದು ವೈ ಇಂಟರ್ಸೆಪ್ಟ್. ನನಗೆ ಬಿ ವ್ಯಾಲ್ಯೂ ಬೇಕು. ಬಿ ವ್ಯಾಲ್ಯೂ ಬೇಕಂದ್ರೆ ಹೆಂಗ್ ಮಾಡ್ಬೇಕು, ಈ ಕೊಟ್ಟಿರುವಂತಹ ಈ ಕ್ವಶನ್ ಆಫ್ ಲೈನ್ ಎಲ್ಲಿ ಪಾಸ್ ಆಗ್ತಾ, ಇಟ್ ಇಸ್ ಪಾಸಿಂಗ್ ಥ್ರೂ ದಿಸ್ ಪಾಯಿಂಟ್ 5/2, 0. ಅದಕ್ಕೆ ಏನ್ ಮಾಡ್ತೀನಿ, y is equal to mx plus c ಗೆ ಫಾರ್ಮುಲಾ ಬರ್ಕೋತೀನಿ. y ವ್ಯಾಲ್ಯೂ ಇಟ್ ಇಸ್ ಪಾಸಿಂಗ್ ಥ್ರೂ y ಕೋಆರ್ಡಿನೇಟ್ 0, x ಕೋಆರ್ಡಿನೇಟ್ ಇಸ್ 5/2 -3/2 ಪ್ಲಸ್ c ಇದೆ. ಹಾಗಾದ್ರೆ 0 is equal to -3 5 15/4 plus c ಆಯ್ತು. ಹಾಗಾದ್ರೆ c is equal to 15/4 ಆಯ್ತು. This is we got this one as the y ಇಂಟರ್ಸೆಪ್ಟ್ ವ್ಯಾಲ್ಯೂ ಬಂತು. ಸೊ ಈಗ ಏನ್ ಮಾಡಿ, ಮತ್ತೆ ಮಾಮೂಲಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ ಫಾರ್ಮುಲಾಗೆ, y is equal to mx plus c ಗೆ ಹಾಕಿ. ಅವಾಗ y is equal to m ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, ಸೊ m ವ್ಯಾಲ್ಯೂ is given -3/2 ಬರ್ಕೊಳ್ಳಿ. y ವ್ಯಾಲ್ಯೂ is -3/2 into x, c ವ್ಯಾಲ್ಯೂ ಬರ್ತಿದೆ 15 divided by 4. ಓಕೆನಾ? ಸೊ ನಾವು ವಾಟ್ ಯು ಹ್ಯಾವ್ ಟು ಡು, ನಾವು ಮಲ್ಟಿಪ್ಲೈ ಮಾಡ್ಕೊಬೇಕು ಈ ಕ್ವಶನ್ ಮಲ್ಟಿಪ್ಲೈ ಮಾಡಿದಾಗ ಮಲ್ಟಿಪ್ಲೈ 4 ಮಾಡಿ. ಅವಾಗ ನಿಮಗೆ ಯು ವಿಲ್ ಗೆಟ್ ದಿಸ್ ಒನ್. ಇಲ್ಲಿ 2 ಇದೆ, ಇಲ್ಲಿ 4 ಇದೆ. ಸೊ ಇಫ್ ಯು ಮಲ್ಟಿಪ್ಲೈ ದಿಸ್ ಒನ್ 15/4 ಇದೆ ನಿಮಗೆ. ಸೊ ವಾಟ್ ಯು ವಿಲ್ ಗೆಟ್, 4y is equal to -3 into 4 divided by 2 x ಆಯ್ತು, ಪ್ಲಸ್ 15/4 ಇರೋದೇನಾಗುತ್ತೆ ಇಂಟು 4 ಮಾಡ್ತಿದ್ದೀರಾ. 2 1s 2 2s 4 4 ಕ್ಯಾನ್ಸಲ್ ಆಯ್ತು. ನಾವು ವಾಟ್ ಯು ವಿಲ್ ಗೆಟ್ ಹಿಯರ್, 4y is equal to -3 2s 6x ಬರ್ತಾ ಇದೆ. ಯು ಆರ್ ಗೆಟಿಂಗ್ 6x ಪ್ಲಸ್ 15. ಕರೆಕ್ಟಾ? ಸೊ ಇಲ್ಲಿ ನಿಮ್ಗೆ ಅಗೇನ್ ಈ ಕ್ವಶನ್ ಈ ಕಡೆ ತಗೊಂಡ್ಬರೋಣ. ಈ ಕಡೆ ತಗೊಂಬಂದಾಗ ಏನಾಯ್ತು, 6x ಮೈನಸ್ ಇರೋದು ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ, ಪ್ಲಸ್ 4y ಆಯ್ತು. 15 ಈ ಕಡೆ ಬಂದಾಗ -15 ಆಯ್ತು, ಈಸ್ ಈಕ್ವಲ್ ಟು 0. ಓಕೆ, ಆಗ್ತಿದೆ. ವಾಟ್ ಇಸ್ ದ ಆನ್ಸರ್ ವಿ ಗಾಟ್ ಹಿಯರ್? 3x ಎಷ್ಟು ಬಂತಪ್ಪ ನಮ್ಗೆ? 2 ಇಂದ ಮಲ್ಟಿಪ್ಲೈ ಮಾಡಕ್ ಆಗೋದಿಲ್ಲ. 3x minus 2y plus 5 is equal to 0 ಇದೆ. ನಮ್ಗೆ ಇಲ್ಲಿ ಬಂದಿರುವಂತದ್ದು 3 2 5 ಮಲ್ಟಿಪ್ಲೈ ಆಗಲ್ಲ 2 ಇಂದ. ಬಟ್ ವಿ ಆರ್ ಗೆಟಿಂಗ್ ದಿಸ್ ಒನ್ ಆಸ್ ವಾಟ್, ಸಮ್ ವ್ಯಾಲ್ಯೂ 5 ಬರ್ತಾ ಇದೆ. ನಾವು ಎಷ್ಟು ಬರ್ಕೊಂಡಿದ್ದೀರಿ, -3/2 ಅಲ್ವಾ? ಸೊ -3/2, ಎಸ್, -3/2 5/2. ಸೊ ವಿ ರಿಟರ್ನ್ ದಟ್ 3/2 5/2 ಬರ್ಕೊಂಡಿದ್ದೀರಿ. ಸೊ ನಮ್ಗೆ ಎಷ್ಟು ಬಂದಿದೆ ಇಲ್ಲಿ, 15/4 ಬಂದಿದೆ. ಸೊ 15/4 ಬಂದ್ಮೇಲೆ ಓಕೆ, ಮಿಸ್ಟೇಕ್ ಇರ್ಬೋದು, ಇಲ್ದೇನಿರ್ಬೋದು. ಲೆಟ್ ಮಿ ಚೆಕ್ ಒನ್ಸ್ ಅಗೇನ್. 15/4 ಸಬ್ಸ್ಟಿಟ್ಯೂಟ್ ಮಾಡಿದಾಗ y is equal to mx plus c ಹಾಕಿದ್ರೆ ನಾವು, ಸೊ ನಮಗ್ ಬರ್ತಾ ಇರೋದು 15/4 ಬರ್ತಾ ಇದೆ. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ತೀರಾ, ವಾಟ್ ಯು ವಿಲ್ ಗೆಟ್, 3x 3 ಇಂದ 2 ಇಂದ ಡಿವೈಡ್ ಮಾಡಿದ್ರೆ 3x plus 2y minus 15/2 is equal to 0. This is what we got the equation. ಕರೆಕ್ಟಾ? ಡೈರೆಕ್ಟ್ ಮಾಡಬಹುದಲ್ಲ ಸರ್? ಹಾ, ಆನ್ಸರ್ ಬೇರೆ ಡೈರೆಕ್ಟ್ ಅಲ್ವಾ, ಸರ್, ಅದೇ ಚೆಕ್ ಸ್ಲೋಪ್ ಮಾಡ್ಬೇಕು. ಅಂಡ್ ಅಲ್ಲ ಸರ್, ಡೈರೆಕ್ಟ್ ಸ್ಲೋಪ್ ಮತ್ತೆ ಎಕ್ಸ್ ಇಂಟರ್ಸೆಪ್ಟ್ ಇಂದ ಫಾರ್ಮುಲಾ -a/b -c/c. ಅಲ್ಲೇ ಬಂದು ಇದು y ಇಂಟರ್ಸೆಪ್ಟ್ ಕಣ, ಇಟ್ ಇಸ್ ನಾಟ್ x ಇಂಟರ್ಸೆಪ್ಟ್. ಅಲ್ಲೇ ಟ್ವಿಸ್ಟ್ ಆಗ್ತಾ ಇರೋದು. ನೀವು
ಅದೇ ಕನ್ಫ್ಯೂಸ್ ಆಗ್ತಾರೆ ಅಂತ ನಾನು ಹೇಳ್ತಾ ಇರೋದು. ಇದು ಕೊಟ್ಟಿರೋದು ಬಂದ್ಬಿಟ್ಟು ಅವ್ರು ಕೊಟ್ಟಿರೋದು ಎಕ್ಸ್ ಸೆಟ್, ಫಾರ್ಮಲ್ ಇರೋದು ವೈ ಸೆಟ್. ಆಯ್ತಾ? ಇಲ್ಲಿ 3x - 2y + 5 ಕೊಡ್ತಾ ಇದಾರೆ. ಒಂದು ಉಲ್ಟಾ ಚೆಕ್ ಮಾಡೋಣ. ಇದೇ ಆನ್ಸರ್ ಕರೆಕ್ಟ್ ಆಗಿದ್ರೆ ಈ ಇದಕ್ಕೆ 3x ಮೈನಸ್ ಅವ್ರು ಕೊಟ್ಟಿರೋದಕ್ಕೆ ಚೆಕ್ ಮಾಡೋಣ. ಏನು 3x - 2y + 5 ಅಂತಿದೆಯಲ್ಲ, 3x - 2y + 5 = 0. ವಾಟ್ ಇಸ್ ದ ಸ್ಲೋಪ್ ಆಫ್ ದಿಸ್ ಒನ್? ಇದರ ಸ್ಲೋಪ್ ಏನಾಗುತ್ತೆ? -a/b ಅಲ್ವಾ? ದಟ್ ಮೀನ್ಸ್ -3 ಡಿವೈಡೆಡ್ ಬೈ -2. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಇದು 3/2 ಬರ್ತಾ ಇದೆ. ಕರೆಕ್ಟಾ? ಅದೇ ರೀತಿ ಇದಕ್ಕೆ ಎಕ್ಸ್ ಇಂಟರ್ಸೆಪ್ಟ್ ಮಾಡಿದ್ರೆ ಏನ್ ಬರ್ತೈತೆ? -c/a. ದಟ್ ಮೀನ್ಸ್ ವಾಟ್ ಯುರ್ ಗೆಟಿಂಗ್ -5/3 ಬರ್ತಾ ಇದೆ. ಕರೆಕ್ಟಾ? ಅದೇ ರೀತಿ ಇದಕ್ಕೆ ವೈ ಇಂಟರ್ಸೆಪ್ಟ್ ಮಾಡಿ. -c/b ಇದೆ, ಅದಕ್ಕೆ -5 ಡಿವೈಡೆಡ್ ಬೈ -2. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ಬಿಟ್ಟು 5/2 ಬರ್ತಾ ಇದೆ. ನೋಡಿ, ನಮಗ್ ಕೊಟ್ಟಿರುವ ಆನ್ಸರ್ ಅಲ್ಲಿ ಅವರು ಸ್ಲೋಪ್ ಎಷ್ಟು ಕೊಟ್ಟಿದ್ದಾರೆ? ವಾಟ್ ಇಸ್ ದ ಸ್ಲೋಪ್ ದೇ ಹ್ಯಾವ್ ಗಿವನ್ ಹಿಯರ್? ಸ್ಲೋಪ್ ಈಸ್ ಅವ್ರು ಕೊಟ್ಟಿರೋದು -3/2. ಕರೆಕ್ಟಾ? ನೀವು ಇದರ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಂಗ್ ಮ್ಯಾಚ್ ಆಗ್ಬೇಕಲ್ಲ. ಇದರ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಿದ್ರೆ -3 ಡಿವೈಡ್ ಬೈ -2 -3/2. ಸೊ -a ಬೈ ಮಾಡ್ತೀರಿ. ಕರೆಕ್ಟಾ? ಸೊ ಇದು +3/2 ಆಗ್ತಿದೆ. +3/2 ಸ್ಲೋಪ್ ಆದ್ರೆ ಈ ಆನ್ಸರ್ ಕರೆಕ್ಟ್. ಓಕೆ, ಸೊ ಕ್ವಶನ್ ರಾಂಗ್ ಇದೆ. ಇದು ಕ್ವಶನ್ ರಾಂಗ್ ಅಲ್ಲ, ನಮಗ್ ಬೇಕಾಗಿರುವಂತ ಆನ್ಸರ್ ನ ಇಲ್ಲಿ ಕೊಟ್ಟಿಲ್ಲ. ರಿಮೆಂಬರ್ ದಿಸ್ ಒನ್. ನಮಗೆ ನಾವು ಕ್ಯಾಲ್ಕುಲೇಟ್ ಮಾಡುವ ಆನ್ಸರ್ ಕರೆಕ್ಟ್ ಆಗಿದೆ, ಬಟ್ ಇಲ್ಲಿ ನಮಗೆ ಕರೆಕ್ಟ್ ಆಗಿರೋ ಆನ್ಸರ್ ನ ಕೊಟ್ಟಿಲ್ಲ. ಆನ್ಸರ್ ಬಿ ನೇ ಕರೆಕ್ಟ್ ಆಗ್ಬೇಕು ಅಂದ್ರೆ ರಿವರ್ಸ್ ಆರ್ಡರ್ ಸಾಲ್ವ್ ಮಾಡೋಣ. ಏನ? ಈ 3x - 2y ಗೆ ಈ 3x - 2y ಗೆ ನಾವೇನಾದ್ರೂ ಸ್ಲೋಪ್ ನ ಕಂಡಿಡಿದ್ರೆ, ಸ್ಲೋಪ್ ಫಾರ್ಮುಲಾ ಏನು? -a/b. ಅದ್ರ ಪ್ರಕಾರ ನಮ್ಗೆ ಮೈನಸ್ ಆಯ್ತು, 3 ಹಾಕ್ತಿರಾ, ಬಿ ವ್ಯಾಲ್ಯೂ ಎಷ್ಟಿದೆ? ದಿಸ್ ಇಸ್ -2 ಇದೆ. ಕರೆಕ್ಟಾ? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ನಮ್ಗೆ ಏನ್ ಬರ್ಬೇಕು? 3/2 ಬರ್ಬೇಕು. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? -3/2 ಕೊಟ್ಟಿದ್ದಾರೆ. ಸೊ ಇಫ್ ಇಟ್ ಇಸ್ +3/2, ದಿಸ್ ಆನ್ಸರ್ ಇಸ್ ಕರೆಕ್ಟ್. ಮೈನಸ್ ಕೊಟ್ಟೋದ್ರಿಂದ ನಿಮ್ಗೆ ಮಿಸ್ಟೇಕ್ ಆಗ್ತಾ ಇದೆ. ಸೊ ನಮಗ್ ಬೇಕಾಗಿರುವಂತ ಆನ್ಸರ್ ನಾನು ಏನ್ ಕಂಡಿಡಿದೀನಿ, ದಿಸ್ ಆನ್ಸರ್ ಇಸ್ ಕರೆಕ್ಟ್. ಯಾವ್ದು ನಾವು ಮಾಡ್ಬೋದು? 3x + 2y - 15/2 ಇದೆಯಲ್ಲ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಬಟ್ ಇನ್ ದ ಆಪ್ಷನ್ ದೇ ಹ್ಯಾವ್ ನಾಟ್ ಗಿವನ್ ದಿಸ್ ಇಸ್. ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಾರೆ. ಕಂಡೀಷನ್ ಈ ತರ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂದ್ರೆ ಅವರು ಯಾರು ಸ್ಟೂಡೆಂಟ್ಸ್ ಯೋಚನೆ ಮಾಡಿ, ಸರ್ ಈ ತರ ಮಿಸ್ಟೇಕ್ ಇದೆ ಇದು ಅಂದ್ರೆ ಅವಾಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಅರ್ಥ ಆಗಿದೇನಪ್ಪ? ಇಫ್ ಯು ಅಂಡರ್ಸ್ಟುಡ್ ಆರ್ ನಾಟ್. ನೋಡಿ, ಆನ್ಸರ್ ರಾಂಗ್ ಇರೋ ಕಲ್ತಿ ಜಾಸ್ತಿ ಆಯ್ತು. ಕರೆಕ್ಟಾ? ಸೊ ಈ ತರ ರಾಂಗ್ ಕೊಟ್ಟಾಗ ಕಲಿಯೋದು ಜಾಸ್ತಿ ಆಗುತ್ತೆ. ಬಟ್ ಟೋಟಲಿ ನಾವು ಫುಲ್ ಡೆಪ್ತ್ ಏನೇನ್ ಆಗಿರ್ಬೋದು ಅಂತೆಲ್ಲ ಯೋಚನೆ ಮಾಡಿದಾಗ ದಿಸ್ ವಾಸ್ ವಾಟ್ ವಿ ಗಾಟ್ ದ ರಾಂಗ್ ಆನ್ಸರ್ ಅಂತ ಗೊತ್ತಾಯ್ತು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಲೈನ್ ಪರ್ಪೆಂಡಿಕ್ಯುಲರ್ ಟು ಸ್ಟ್ರೈಟ್ ಲೈನ್ ಅಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಇದನ್ನ ಮಾಡ್ತೀರಪ್ಪ, ಡೈರೆಕ್ಟ್ ಕ್ವಶನ್ ಇದು, ಏನು ಚೇಂಜಸ್ ಇಲ್ಲ. ಇಟ್ ಇಸ್ ಅ ಡೈರೆಕ್ಟ್ ಕ್ವಶನ್. ದ ಲೈನ್ ಪರ್ಪೆಂಡಿಕ್ಯುಲರ್ ಟು ಸ್ಟ್ರೈಟ್ ಲೈನ್ ಅಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್? ಕರೆಕ್ಟಾ? Can you solve this problem? Perpendicular line passing through the point. ಸಾಲ್ವ್ ಆಯ್ತಾ? ಯಾರು ಆನ್ಸರ್ ಕಳ್ಸಿಲ್ವಾ? The line perpendicular to the given line and passing through the point. We have solved this type of problem directly. ಡೈರೆಕ್ಟ್ ಆಗಿ ಮಾಡಿದಿರಿ ನೋಡಿ. ಇದು ನೀವೇನ್ ಕಳ್ಸಿದಿರ ಋತಿಕಾ, ದಟ್ ಇಸ್ ದ ರಾಂಗ್. ಇದು ನಾವ್ ಯಾಕಂದ್ರೆ ಇಟ್ ಇಸ್ ದೇ ಹ್ಯಾವ್ ನಾಟ್ ಗಿವನ್ ದ ವೈ ಇಂಟರ್ಸೆಪ್ಟ್, ದೇ ಹ್ಯಾವ್ ಗಿವನ್ ದ ಎಕ್ಸ್ ಇಂಟರ್ಸೆಪ್ಟ್. ದಟ್ಸ್ ವೈ ದಿಸ್ ಇಸ್ ನಾಟ್ ದ ಕರೆಕ್ಟ್ ಒನ್. ಅವ್ರು ಮೋಸ್ಟ್ಲಿ ಅದನ್ನ ವೈ ಇಂಟರ್ಸೆಪ್ಟ್ ಅಂತ ಕೊಡ್ಬೇಕಾಗಿತ್ತೇನೋ, ಅದನ್ನ ಅವ್ರು ಎಕ್ಸ್ ಇಂಟರ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ,
Any answer for this one? ಸಾಲ್ವ್ ಮಾಡ್ಬೇಕು ಅಂತಂದ್ರೆ ಎಸ್ ಅಂತ ಟೈಪ್ ಮಾಡಿ ಸಾಲ್ವ್. ಸಾಲ್ವ್ ಮಾಡ್ಬೇಕಂದ್ರೆ ಎಸ್ ಅಂತ ಟೈಪ್ ಮಾಡಿ ಐ ವಿಲ್ ಸಾಲ್ವ್ ದಿಸ್ ಒನ್. ನೀವು ಮಾಡ್ತೀರಾ ಅಂತಂದ್ರೆ ಐ ವಿಲ್ ವೇಟ್. No response. If you are listening my voice clearly, Mohan Gowda on option 3 ಅಂತ ಟೈಪ್ ಅಲ್ಲೇ ಇದೆ. ಆಪ್ಷನ್ 3 ಅಲ್ಲಿರೋದನ್ನ ಹೇಳ್ತಾ ಇದ್ದೀರಾ. But how you have solved that one, you just send that one. How you have solved that one. ಸಿಂಪಲ್ ಟೆಕ್ನಿಕ್ ಇದು. ಏನಪ್ಪಾ ಅಂತಂದ್ರೆ 5x minus 3y ಏನ್ ಕೊಟ್ಟಿದ್ದಾರೆ, ಇಲ್ಲಿರುವಂತದ್ದು 5x minus y plus 1 is equal to 0. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ y ಕೋಎಫಿಷಿಯಂಟ್ ಈ ಕಡೆ ಬರಬೇಕು, x ಕೋಎಫಿಷಿಯಂಟ್ ಈ ಕಡೆ ಬರಬೇಕು, ಸೈಡ್ ಚೇಂಜ್ ಆಗಬೇಕು. ಇದು -1x ಈ ಕಡೆ ಬರುತ್ತೆ, y ಈ ಕಡೆ ಬರ್ತದೆ. ಸೊ y ಈ ಕಡೆ ಬರೋದೇನಾಯ್ತು, ನಿಮ್ಗೆ ಆಲ್ರೆಡಿ y ಇರುವಂತದ್ದು -5y ಆಗುತ್ತೆ. ಪ್ಲಸ್ ವ್ಯಾಲ್ಯೂ ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಟ್ ಈ ತರದಲ್ಲಿ ಎರಡು ನೆಗೆಟಿವ್ ಪಾಸಿಟಿವ್ ಆಗ್ಬೇಕು. ಮಲ್ಟಿಪ್ಲೈ ಬೈ ನೆಗೆಟಿವ್ ಮಾಡಿರ್ತಾರೆ. x plus 5y ಸಮ್ ವ್ಯಾಲ್ಯೂ ಪ್ಲಸ್ ಮೈನಸ್ ಏನೋ ಕೊಟ್ಟಿರ್ತಾನೆ ಇಟ್ಕೊಳ್ಳಿ. ಇಲ್ಲಿ x plus 5y ಇರುವಂತ ವ್ಯಾಲ್ಯೂ ಯಾವ್ದನ್ನ ಇದೆಯಾ ಚೆಕ್ ಮಾಡ್ಬೇಕಂದ್ರೆ x plus 5y ಇದಕ್ಕೂ ಇದೆ, ಇದಕ್ಕೂ ಇದೆ, ಇದಕ್ಕೂ ಇದೆ. ಹಾಗಾದ್ರೆ ನಾವು ಈ ಪ್ರಾಬ್ಲಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆನ್ಸರ್ ಕರೆಕ್ಟ್ ಆಗಿ ಚೆಕ್ ಮಾಡ್ಲೇಬೇಕು. ಅದಕ್ಕೆ ಏನ್ ಮಾಡಬೇಕು, ಅವ್ರು ಕೊಟ್ಟಿರುವಂತಹ ಲೈನ್ 5x minus 5x minus y plus 1, 5x minus y plus 1 is equal to 0 and passing through the point ಯಾವುದು, that is a 2, 3. So very simple, we know that a value ಗೊತ್ತಿದೆ, a value ಎಷ್ಟು 5, b value ಗೊತ್ತು ಎಷ್ಟು -1, c value ಗೊತ್ತಿದೆ 1. ಕರೆಕ್ಟಾ? So now we know the formula for perpendicular one, bx minus ay plus k is equal to 0. b value ಎಷ್ಟಿದೆ -1x, a value ಎಷ್ಟಿದೆ 5y plus k ನಮ್ಗೆ ಗೊತ್ತಿಲ್ಲ, we need to find the value of k. And this line is passing through the point ಯಾವುದು, this is 2, 3. So that is -1 into 2 minus 5 into 3 plus k is equal to 0. That means what we have to find the value now, -2 minus 5, 3 is 15 plus k is equal to 0, which implies that -2 minus 15 ಬಂದು -17 ಆಯ್ತು, plus k is equal to 0. k is equal to ಏನಾಯ್ತು, it is become plus 17. So k became plus 17. ಈಗ ಅದನ್ನ ಏನ್ ಮಾಡೋಣ, ಸಬ್ಸ್ಟಿಟ್ಯೂಟ್ ಬ್ಯಾಕ್ ಮಾಡೋಣ ಯಾವ್ದಕ್ಕೆ, ಈ ಕ್ವೆಶ್ಚನ್ ಗೆ. ಇದು ಸಬ್ಸ್ಟಿಟ್ಯೂಟ್ ಮಾಡಿ -x minus 5y plus 17 is equal to 0. That means what, x plus 5y minus 17 is equal to 0. This is the required answer. X plus 5y minus 17 is equal to 0 is the correct option. That is x plus 5y minus 17 is equal to 0. So this overall ನೀವು ಅರ್ಥ ಮಾಡ್ಕೊಬೇಕಾಗಿದ್ದೇನಪ್ಪ ಅಂದ್ರೆ, ಫಸ್ಟ್ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿತ್ತು ಅಂದ್ರೆ ನೀವು ಯಾವ್ದು ಬೇಕೋ ಸಾಲ್ವ್ ಮಾಡ್ಬೋದು. ಕಾನ್ಸೆಪ್ಟೇ ಗೊತ್ತಿಲ್ಲ ಅಂತಂದಾಗ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಅದರಲ್ಲಿ ಕೂಡ ಯಾವ್ದೋ 2 ಕ್ವಶನ್, 4ರಲ್ಲಿ 2 ಕ್ವಶನ್ ನಿಮ್ಗೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇದೆ, 4ರಲ್ಲಿ 2ರಿಂದ 3 ಕ್ವಶನ್ ನಿಮ್ಗೆ ತುಂಬಾ ಈಸಿ ಲೆವೆಲ್ ಇದೆ. ಈ ತರ ಕನ್ಫ್ಯೂಸ್ ಆಗುವಂತ ಕ್ವಶನ್ ಕೊಡಲ್ಲ, ಈಗ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದ್ರಲ್ಲಷ್ಟೇ ಈ ಕ್ವಶನ್ ನ ಟ್ವಿಸ್ಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಇದು ಲಾಸ್ಟ್ ಇರುವಂತ ಲಾಸ್ಟ್ ಎಕ್ಸಾಮ್ ಇದು. ಸೊ ಇದ್ರಲ್ಲಿ ಇದಕ್ಕೆ ಆಕ್ಚುಲಿ ರೈಸ್ ಮಾಡಿದ್ರು, ಕ್ವಶನ್ ಕೂಡ ರೈಸ್ ಮಾಡಿದ್ರು. ಇದು ನಾನು ಕೂಡ ಗ್ರೂಪ್ ಅಲ್ಲಿ ನೋಡಿದೀನಿ, ರಾಂಗ್ ಆನ್ಸರ್ ಅಂತ ಹೇಳಿ ರೈಸ್ ಮಾಡಿದ್ರು. ಸೊ ಅದು ಕೂಡ ಸಾಲ್ವ್ ಆಗಿದೆ. Rutika has solved the problem. X plus 3, 5y minus 7, very good. So this is the thing.
ಅರ್ಥ ಆಯ್ತೇನಪ್ಪ? ಇದು ನಮ್ಮ ಸ್ಟ್ರೈಟ್ ಲೈನ್ ಇರುವಂತಹ ಒಂದು ಪ್ರೀವಿಯಸ್ ಎಕ್ಸಾಮ್ ನ MCQs. ಮ್ಯಾಕ್ಸಿಮಮ್ MCQs ಇಂದ ನಾವು ಪ್ರಿಪೇರ್ ಮಾಡ್ಕೊಬಹುದು ಡಿಪೆಂಡಿಂಗ್ ಆನ್ ದಿ ಕಾನ್ಸೆಪ್ಟ್. ಮತ್ತೆ ನಿಮ್ಗೆ ಆಲ್ರೆಡಿ ನಾನು ಪ್ರಿಪೇರ್ ಮಾಡಿರುವಂತದ್ದು ಇದೆ, ನೀವು ನೋಡಿ. MCQs ಮೇಲೆನೆ ಪ್ರಿಪೇರ್ ಒಂದು 20 ಕ್ವಶನ್ ಸಾಲ್ವ್ ಮಾಡೋದಿದೆ. ಓಕೆನಾ? DCT ಇದು ಡಿಪ್ಲೊಮಾ CT MCQ ಸ್ಟ್ರೈಟ್ ಲೈನ್ಸ್ ಅಂತ ಏನ್ ಸಾಲ್ವ್ ಮಾಡಿದ್ದೀನಲ್ವಾ, ಇದು ನೀವು ನೋಡಬಹುದು. ಇದರಲ್ಲಿ ಇನ್ನಷ್ಟು ಕ್ವಶನ್ಸ್ ಇದೆ. ಓಕೆನಾ? ಫಸ್ಟ್ ಕ್ಲಿಯರ್ ಮಾಡ್ಕೊಂಡು ಆ ವಿಡಿಯೋ ನೋಡಿ. ಅದರಲ್ಲಿ 20 ಕ್ವಶನ್ ಸಾಲ್ವ್ ಮಾಡೋದಿದೆ. ಅದರಲ್ಲಿ ಇನ್ನೊಂದು ಐಡಿಯಾ ಸಿಗುತ್ತೆ ನಿಮಗೆ, ಅದ್ರಲ್ಲಿ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಟ್ರಿಗ್ನಾಮೆಟ್ರಿ ಶುರು ಮಾಡೋಣ. ಟ್ರಿಗ್ನಾಮೆಟ್ರಿ ಶುರು ಮಾಡೋದಕ್ಕಿಂತ ಮುಂಚೆ ಟ್ರಿಗ್ನಾಮೆಟ್ರಿದ ಬೇಸಿಕ್ ಯಾವ್ಯಾವ ಫಾರ್ಮುಲಾಗಳು ಅದನ್ನ ಸ್ವಲ್ಪ ತಿಳ್ಕೊಳ್ಳಿ. ಅದರಲ್ಲಿ ಅಲೈಡ್ ಆಂಗಲ್ಸ್ ಕೂಡ ಬರುತ್ತೆ ನಿಮ್ಗೆಲ್ಲ. ಫಾರ್ಮುಲಾ ಲಿಸ್ಟ್ ಅಲ್ಲಿ ಎಲ್ಲಾದ ಫಾರ್ಮುಲಾ ಇದೆ ನೋಡ್ಕೊಳ್ಳಿ. ಸೊ ಬಟ್ ನಿಮ್ಗೆ ಮೇನ್ ಆಗಿ ರೇಡಿಯನ್ ಟು ಡಿಗ್ರಿ, ಡಿಗ್ರಿ ಟು ರೇಡಿಯನ್ ಕನ್ವರ್ಟ್ ಮಾಡೋದು ಗೊತ್ತಿರ್ಬೇಕು. ರೇಡಿಯನ್ ಟು ಡಿಗ್ರಿ, ಡಿಗ್ರಿ ಟು ರೇಡಿಯನ್ ಕನ್ವರ್ಟ್ ಮಾಡೋದು ಸೊ ಏನು ಅಂತ ನಿಮಗೆ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಸೊ ಇದಾದ್ಮೇಲೆ ನಾವು ಯಾವ ಅಲೈಡ್ ಆಂಗಲ್ ಯಾವ ತರ ಟ್ರೈ ಮಾಡ್ತೀರಿ, ಅಲೈಡ್ ಆಂಗಲ್ ಚೆಕ್ ಮಾಡ್ಕೋಬೇಕು. ಅದಾದ್ಮೇಲೆ ಅಡಿಷನಲ್ ಫಾರ್ಮುಲಾ ಸ್ವಲ್ಪ ಓದ್ಕೊಳ್ಳಿ. ಯಾವ್ಯಾವು ಕಾಂಪೌಂಡ್ ಆಂಗಲ್ ಫಾರ್ಮುಲಾ ಅಥವಾ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಇವು ನಾವು ಓದ್ಕೊಳ್ಳಿ. ಮಲ್ಟಿಪಲ್ ಆಂಗಲ್ಸ್ ಕೂಡ ಗೊತ್ತಿರಬೇಕು. ಸೊ ಅದಾದ್ಮೇಲೆ ಈ ಅಲೈಡ್ ಆಂಗಲ್ ನ ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್, ಫೋರ್ತ್. ಸೊ ಅದಾದ್ಮೇಲೆ ಈ ಟೇಬಲ್ ನ ಬಯಟ್ ಮಾಡೋದು ಬೇಕಾಗಿಲ್ಲ. ಇನ್ನು ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ಇಷ್ಟ ಆಯ್ತು ಅಂದ್ರೆ ಆಮೇಲೆ ನಾವೇನ್ ಮಾಡ್ತೀರಿ, ಡಿಫ್ರೆನ್ಸಿಯೇಷನ್ ಹೋಗ್ತೀರಿ. ಓಕೆನಾ? ಸೊ ಟ್ರಿಗ್ನಾಮೆಟ್ರಿ ಬೇಕು ಅಂತಂದ್ರೆ B ಅಂತ ಟೈಪ್ ಮಾಡಿ. ಅದರ್ವೈಸ್ ಅಲ್ಲಿ ಸ್ಕಿಪ್ ಟು ಡಿಫ್ರೆನ್ಸಿಯೇಷನ್. ಯಾರಿಗೆ ಟ್ರಿಗ್ನಾಮೆಟ್ರಿ ಬೇಕೋ B ಅಂತ ಟೈಪ್ ಮಾಡಿ. ಓಕೆ. ಸೊ ಇನ್ ಕೇಸು ನನಗೆ ಇದರಲ್ಲಿ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ವಾ? ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಅಂತ ಟೈಪ್ ಮಾಡಿ. ಐ ಅಪ್ಲೋಡ್ ಆನ್ ಯೂಟ್ಯೂಬ್ ಇಟ್ ಸೆಲ್ಫ್. ಯಾಕಂದ್ರೆ ಕೆಲವು ಟೈಮ್ ಅದು ರೆಕಾರ್ಡ್ ಮಾಡಿ ನಾನು ಅದರ ಮ್ಯಾನೇಜ್ ಆಕ್ಸೆಸ್ ಕೊಡೋದನ್ನ ಕೆಲವರು ಶೇರ್ ಮಾಡ್ಕೊಂಡ್ ಬಿಡ್ತಾ ಇದಾರೆ. ಅದು ಪ್ರಾಬ್ಲಮ್ ಆಗ್ತಾ ಇದೆ. ಪ್ರಾಬ್ಲಮ್ ಇಲ್ಲ ಅನ್ನೋರು ಅಂತ ಟೈಪ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಅಶ್ವಿನಿ, ಸೌಮ್ಯ, ಮೋಹನ್, ಎವ್ರಿವನ್, ಥ್ಯಾಂಕ್ ಯು ಫಾರ್ ದಟ್ ಒನ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟ್ರಿಗ್ನಾಮೆಟ್ರಿ ಶುರು ಮಾಡೋಣ. ಟ್ರಿಗ್ನಾಮೆಟ್ರಿಯ ನನ್ನ ಬೇಸಿಕ್ ವಿಡಿಯೋಸ್ ನೀವೇನ್ ರೆಕಾರ್ಡೆಡ್ ವಿಡಿಯೋಸ್ ಇರೋದು ನೋಡಿ. ಇಲ್ಲ ಅಂತಂದ್ರೆ ತೊಂದರೆ ಇಲ್ಲ, ನೀವೇನ್ ಮಾಡಿ ಇಲ್ಲಿರುವಂತಹ ಟ್ರಿಗ್ನಾಮೆಟ್ರಿ, ಸೊ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ರವಿ ಆರ್ ನಂದಿ ಟ್ರಿಗ್ನಾಮೆಟ್ರಿ ಅಂತ ಹೊಡಿರಿ. ಆಲ್ರೆಡಿ ಸರ್ಚ್ ಮಾಡ್ತಾ ಇದ್ರು ಹುಡುಗರು. ಸೊ ಇಲ್ಲಿರುವಂತಹ ಟ್ರಿಗ್ನಾಮೆಟ್ರಿ ಕಾನ್ಸೆಪ್ಟ್ ಅನ್ನ ನೀವು ಡೀಟೇಲ್ ನೋಡಿ. ಇಲ್ಲಿ ಏನ್ S1 ಅಂತ ಕೊಟ್ಟಿದ್ದೀನಿ. ಈ S1 ಆದ್ಮೇಲೆ ಇದೇ ತರ ಟ್ರಿಗ್ನಾಮೆಟ್ರಿ S1, S2, S3 ಈ ತರ ಕೊಟ್ಟಿರ್ತೀನಿ. ಇವೆಲ್ಲ ನೋಡ್ತಾ ಬನ್ನಿ. ನೋಡಿ ಈ ವಿಡಿಯೋ 01 ಅಂತ ಇದೆ, ಅದಾದ್ಮೇಲೆ 02 ಅಂತ ಬರುತ್ತೆ ನೋಡಿ. ಇಲ್ಲಿ 03 ಕಾಂಪೌಂಡ್ ಆಂಗಲ್ ಬಗ್ಗೆ ಇದೆ. ಮತ್ತೆ ನಿಮ್ಗೆ ಟ್ರಿಗ್ನಾಮೆಟ್ರಿ ಏನು ಗೊತ್ತಿಲ್ಲ ಸರ್ ಬೇಸಿಕ್ಸ್ ಅಂದ್ರೆ ಈ ವಿಡಿಯೋ ನೋಡಿ. ಅದು ವಿಸಿಬಲ್ ಇದೆಯಲ್ವಾ ಸ್ಕ್ರೀನ್? ಈ ವಿಡಿಯೋಸ್ ನೋಡಿ. ಆಮೇಲೆ ಟ್ರಾನ್ಸ್ಫಾರ್ಮೇಶನ್ ಫಾರ್ಮುಲಾ ನೋಡಿ. ಓಕೆನಾ? ಸೊ ಇದು ಹೌ ಟು ಗೆಟ್ ಈ ನಡುವೆ ಸ್ವಲ್ಪ ಟ್ರೈನ್ ಮಾಡ್ಕೋತಿದ್ರು ಹುಡುಗರು. ಬೇಕಾದ್ರೆ ಇದು ನೀವು ಕೂಡ ನೋಡ್ಬೋದು ಯಾವ ತರ ಅಂತೇಳಿ. ಈ ತರ ಪ್ರಾಬ್ಲಮ್ಸ್ ಅನ್ನ ನೀವು ಟ್ರೈ ಮಾಡಿ. ಓಕೆನಾ? ಸೊ ಇದ್ರದ್ದು ಕೂಡ ಸಾಲ್ವ್ ಮಾಡೋದಿದೆ. ಡಿಸಿಟ್ ಟ್ರಿಗ್ನಾಮೆಟ್ರಿ MCQ ಪ್ರಾಬ್ಲಮ್ಸ್ ಯಾವ ತರ ಇರೋದು ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಈಸಿ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡೋಣ. ಓಕೆ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ಲಾಸ್. ಅರ್ಥ ಆಯ್ತು ಅನ್ಕೋತೀನಿ. ನೀವು ಯಾವ್ದು ಲೈಕು ಏನು ಕೊಡ್ತಾ ಇಲ್ಲ, ತೊಂದರೆ ಇಲ್ಲ. ಓಕೆ, ಫೈನ್. ಸೊ ಇಫ್ ಯು ಎಂಜಾಯ್ ದ ಕ್ಲಾಸ್ ಆಗುತ್ತೆ, ತೊಂದರೆ ಇಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಭೇಟಿ ಆಗೋಣ. ಓಕೆನಾ? ಥ್ಯಾಂಕ್ ಯು.